ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಹಿಲ್ಲೂರು. ವೀಕ್ಷಕರೇ, ನಾವಿವತ್ತು ಶಿರ್ಸಿಯಲ್ಲಿದ್ದೇವೆ. ನಾನು ನಿಮಗೆ ಇವತ್ತೊಂದು ಅತ್ಯಂತ ಸ್ಫೂರ್ತಿದಾಯಕವಾದಂತಹ ಒಂದು ಸ್ಟೋರಿಯನ್ನು ಹೇಳಲಿಕ್ಕಿದ್ದೇನೆ. ಒಂದು ವ್ಯಕ್ತಿಗೆ 70 ವಯಸ್ಸು ಅಂತಂದ್ರೆ ನಮಗಿನ್ನೇನಪ್ಪ ಬೆಟ್ಟ ಹತ್ರ ಮನೆ ದೂರ ಅನ್ನುವಂತಹ ಮಾತನಾಡುವವರೇ ಹೆಚ್ಚು. ಆದರೆ ಅಂತಹ ವಯಸ್ಸಿನಲ್ಲಿ ರೆಗ್ಯುಲರ್ ಆಗಿ ಕಾಲೇಜಿಗೆ ಹೋಗಿ ಡಿಪ್ಲೊಮಾ ಓದಿ, ಡಿಪ್ಲೊಮಾದಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಗಳಿಸಿ, ಎಲ್ಲರಿಗೂ ಒಂದು ರೀತಿಯ ಮಾದರಿಯಾದಂತಹ, ಎಲ್ಲರಿಗೂ ಹುರುಪು ತುಂಬುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಮಾರ್ಗವನ್ನು ತೋರಿದ ಮಹನೀಯರ ಜೊತೆ ನಾವಿದ್ದೇವೆ. ಕೇಳೋಣ ಅವ್ರ ಹತ್ರ ಅವರ ಸ್ಟೋರಿಯನ್ನ, ಅವರು ಕಲಿತ ವಿಧಾನವನ್ನ, ಅದಕ್ಕೆ ಕಾರಣವಾದ ಅಂಶಗಳನ್ನ, ಅದರಲ್ಲಿಯ ತೊಡಕುಗಳನ್ನ. ಇದು ನಮಗೆ ನಮ್ಮ ಜೀವನದಲ್ಲಿ ನಾವು ಹೊಸ ಒಂದು ಪ್ರಯತ್ನಕ್ಕೆ ಕೈ ಹಾಕಲಿಕ್ಕೆ ಮಾರ್ಗದರ್ಶನ ಮಾಡಿದರೆ ಅದು ನಿಜಕ್ಕೂ ಒಂದು ಒಳ್ಳೆಯ ಒಂದು ಸ್ಟೋರಿ, ನಿಜಕ್ಕೂ ನಮಗೆಲ್ರಿಗೂ ಒಂದು ಹೆಮ್ಮೆಯ ವಿಷಯ. ಅಂತಹ ಒಂದು ವಿಷಯವನ್ನು ನಾವು ಅರ್ಥಕೊಳ್ಳೋಣ ಬನ್ನಿ. ತಮಗೆಲ್ರಿಗೂ ಇನ್ನೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತ. ನಮ್ಮ ಇಂದಿನ ಸ್ಟೋರಿಯ ವಿಶೇಷ ವ್ಯಕ್ತಿ ಶ್ರೀಯುತ ನಾರಾಯಣ್ ಭಟ್ ಸುಗಾವಿ ಅವರು. ಶ್ರೀಯುತರೇ, ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಬೇಸಿಕಲಿ ತಮಗೆ ಅಭಿನಂದನೆಗಳು. ನೀವು ತಮ್ಮ ಪರಿಚಯವನ್ನು ಸಂಕ್ಷಿಪ್ತವಾಗಿ ಮಾಡಿಕೊಡಿ. ಥ್ಯಾಂಕ್ ಯು. ನಾನು ನಾರಾಯಣ್ ಭಟ್, ಸುಗಾವಿ ಊರು ನಮ್ಮದು. ನಂತರ ನಮ್ಮದು ಪ್ರೈಮರಿ ಎಜುಕೇಷನ್ ಅಪ್ ಟು 10th ಸುಗಾವಿ ಹಳ್ಳಿಯಲ್ಲೇ ಆಗಿತ್ತು. ನಂತರ ಅಲ್ಲಿಂದ ಟೌನಿಗೆ ಬಂದಿದ್ದು ನಾನು. ನಂತರ ಕಾರವಾರ ಪಾಲಿಟೆಕ್ನಿಕ್ನಲ್ಲಿ ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡಿದೆ. ಮೆಕ್ಯಾನಿಕಲ್ ಡಿಪ್ಲೊಮಾದಲ್ಲಿ ಆವಾಗಿನ ಕಾಲದಲ್ಲಿ 1973ದಲ್ಲಿ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಬಂದಿತ್ತು ನಂದು. ಆವಾಗಲೂ ರ್ಯಾಂಕ್ ಬಂದವರೇ ತಾವು? 73ದಲ್ಲಿ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಬಂದಿತ್ತು. ನಂತರ ರ್ಯಾಂಕ್ ಬಂದಿದ್ದು ಗೊತ್ತಾದ ಕೂಡಲೇ ಆವಾಗಲೇ ತಾಪರ್ ಗ್ರೂಪ್ನವ್ರದ್ದು ಕಾರವಾರದಲ್ಲಿ, ಉತ್ತರ ಕನ್ನಡದಲ್ಲಿ ದೊಡ್ಡ ಇಂಡಸ್ಟ್ರಿ ಅದು ಕಾಸ್ಟಿಕ್ ಸೋಡಾ ಫ್ಯಾಕ್ಟ್ರಿ ಸ್ಟಾರ್ಟ್ ಆಯಿತು. ಅದಕ್ಕೆ ನನ್ನವರು ಇನ್ವೈಟ್ ಮಾಡಿ ಆಗಿಂದಾಗ ಜಾಬ್ ಕೊಟ್ಟು ನಾನು ಅಲ್ಲಿ ಸೇವೆ ಸಲ್ಲಿಕ್ಕೆ ಶುರು ಮಾಡಿದ್ದೆ. ಕರಿಯರ್ ಅಲ್ಲಿ ಸ್ಟಾರ್ಟ್ ಆಯ್ತು ನಮ್ಮದು ಕರಿಯರು 1973 ಆಗಸ್ಟ್ 16 ಸ್ಟಾರ್ಟ್ ಆಯಿತು. ನಂತರ ಅಲ್ಲೇ ಸೇವೆ ಮಾಡ್ತಾ ಇದ್ದೆ. ನಂತರ ಚೆನ್ನಾಗಿ ನಡೀತಾ ಇತ್ತು. ಆನಂತರ ಮತ್ತೆ ಬೇರೆ ಪ್ಲೇಸ್ ಎಲ್ಲಿ ವರ್ಕಿಗೆ ಹೋದ್ರ? ಅಷ್ಟರ ನಂತರ ನಾನು ಕೆಲಸ ಮಾಡ್ತಾ ಇದ್ದಾಗ ಅರೌಂಡು 15 ವರ್ಷದ ನಂತರ ನನಗೆ ಕೆಲಸ ನೋಡಿ, ನಾನು ಓದಿದ್ದು ಮೆಕ್ಯಾನಿಕಲ್ ಆದರೂ ನನ್ನ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಸಿವಿಲ್ HOD ಅಂತೇಳಿ ನೇಮಕ ಮಾಡಿದರು. ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಸಿವಿಲ್ ಇಂಜಿನಿಯರ್ ಇದ್ದಾಗ್ಯೂ ಕೂಡ ನನ್ನ ಕೆಲಸ ಮತ್ತು ನನ್ನ ಶ್ರದ್ಧೆ ಎಲ್ಲ ನೋಡಿಕೊಂಡು ಅವರು ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಸಿವಿಲ್ HOD ಅಂತೇಳಿ ನೇಮಕ ಮಾಡಿದ್ರು ಅಷ್ಟು ದೊಡ್ಡ ಇಂಡಸ್ಟ್ರಿಗೆ. ನಂತರ ಕೊನೆ ನಾನು ಆ ಕಂಪ್ನಿಲಿ ಇರೋಲ್ಲಿವರೆಗೂ ಸಿವಿಲ್ HOD ಅಂತೇಳೇ ಇದ್ದೆ. ಬೇರೆ ಬೇರೆ ಕಡೆ ಕಂಪ್ಲೀಟ್ ಪ್ರಾಜೆಕ್ಟ್ ಗಿಜೆಕ್ಟ್ ಎಲ್ಲದರಲ್ಲೂ ಸಿವಿಲ್ ಮೆಕ್ಯಾನಿಕ್ ಎಲ್ಲ ನೋಡಿಕೊಂಡು ಪ್ರಾಜೆಕ್ಟ್ ವರ್ಕಿಗೆಲ್ಲ ಬೇರೆ ಬೇರೆ ದೇಶ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೆ. ಅದೇ ಕಂಪ್ನಿಯಲ್ಲಿ ಮೋಸ್ಟ್ಲಿ ನಾನು ಪ್ರಾಜೆಕ್ಟ್ ವರ್ಕಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇದ್ದೆ. ನಂತರ ಸಿವಿಲ್ HOD ಆದಮೇಲೆ ನಂತರ ಪ್ರಾಜೆಕ್ಟ್ನಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇದ್ದೆ. ಸೊ ಆನಂತರ ನಿವೃತ್ತಿ ಯಾವಾಗ ನಿಮ್ಮದು? ನಂತರ ನಾನು ಅಷ್ಟಾದಮೇಲೆ ಲಾಸ್ಟ್ 54 ವರ್ಷದ ನಂತರ ನಾನು ಸ್ವಿಚ್ ಬೇರೆ ಕಡೆ ಬೇರೆ ಕಂಪ್ನಿಯಲ್ಲಿ ನನಗೆ ಗುರುಸಿ ಬೇರೆ ಕಂಪ್ನಿಯಲ್ಲಿ ನನಗೆ ಕೆಲಸಕ್ಕೆ ಸೇರಿದ್ರು. ಅಲ್ಲಿ 6 ವರ್ಷ ಅವರು ಆ ಕಂಪ್ನಿಯಲ್ಲಿ ಬೇರೆ ಕಂಪ್ನಿಯಲ್ಲಿ ಸಾಫ್ಟ್ ಸ್ಕಿಲ್ ಕನ್ಸಲ್ಟೆನ್ಸಿ ಅಂತೇಳಿ ಅವ್ರದ್ದು ಮೇನ್ಲಿ ಸಿವಿಲ್ ಪ್ರಾಜೆಕ್ಟ್ದಲ್ಲಿ ಅದರಲ್ಲಿ ನೇತೃತ್ವ ವಹಿಸ್ಕೊಂಡು ಅದ್ರ ಕೆಲಸ ಮಾಡ್ತಿದ್ದೆ ಲಾಸ್ಟ್ 6 ವರ್ಷ. ಓಕೆ. ಆನಂತರ ನೀವು ನಿವೃತ್ತಿ ಆದ ಎಷ್ಟನೇ ಇಸ್ವಿಯಲ್ಲಿ? ನಿವೃತ್ತಿ ಅಂದರೆ ಪ್ರೈವೇಟ್ ಕನ್ಸರ್ನ್. ನಾನೇ 60 ವರ್ಷ ಆದಮೇಲೆ ಸಾಕು ನಾನು ಅಂತೇಳಿ 60 ವರ್ಷದ ನಂತರ ನಾನೇ ಸೆಲ್ಫ್ ನಿವೃತ್ತಿ ತಗೊಂಡು ಊರಿಗೆ ಬಂದೆ. ಶಿರ್ಸಿಗೆ ಬಂದ್ರಿ? ಆ ನಂತರ ಮತ್ತೆ ನಿಮಗೆ ಈ ಡಿಪ್ಲೊಮಾ ಕನಸು ಮೊಳಕೆ ಹೊಡೆದಿದ್ದು ಹೇಗೆ? ಡಿಪ್ಲೊಮಾ ಕನಸು ಮೊಳಕೆ ಹೊಡೆದಿದ್ದು ಅಂದರೆ ನಾನು ಓದಿದ್ದು ಮೆಕ್ಯಾನಿಕಲ್ ಆದರೂ ನಂತರ ಮೆಕ್ಯಾನಿಕಲ್ ಸಿವಿಲ್ ಎರಡೂ ಹ್ಯಾಂಡಲ್ ಮಾಡಿದ್ದೆ ಡಿಪಾರ್ಟ್ಮೆಂಟು. ನಂಗೆ ಸಿವಿಲ್ ಬಗ್ಗೆ ನಾಲೆಜ್ ಸಿಕ್ಕಿತ್ತು ಸುಮಾರು. ಆಸಕ್ತಿಯೂ ಬೆಳೀತಿತ್ತು. ಅಷ್ಟರ ನಂತರ ನಾನು ಇಲ್ಲಿ ಶಿರ್ಸಿಗೆ ಬಂದಮೇಲೆ ನಮ್ಮ ಅಗದಿ ಹತ್ತಿರದವ್ರ ಸಂಘ ಎಲ್ಲ ಸೇರಿಕೊಂಡು ಸಿವಿಲ್ ಕಾಂಟ್ರಾಕ್ಟ್ ಶುರು ಮಾಡಿದೆ. ಸಿವಿಲ್ ಕಾಂಟ್ರಾಕ್ಟ್ ಶುರು ಮಾಡಿ 3-4 ವರ್ಷ ಆಗಿತ್ತು. ನಂತರ ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾಗ ನನಗೆ ಏನಾಯಿತು ಅಂದರೆ, ನನಗೆ ಓದಿದ ಕಡಿಮೆ, ನನ್ನ ಹತ್ರ ಸಿವಿಲ್ ಸರ್ಟಿಫಿಕೇಟ್ ಇಲ್ಲ. ಸಿವಿಲ್ ಸರ್ಟಿಫಿಕೇಟ್ ಇಲ್ಲದೆ ಇದ್ದ ಕೂಡಲೇ ನಂತರ ನಮ್ಮ ಹತ್ತಿರದ ಇದ್ದವರೆಲ್ಲರೂ ನನ್ನ ಕೆಲಸ ಎಷ್ಟು ಮಾಡಿದ್ರು, ನಾವೇನು ಮಾಡಿದ್ರು, ಇವನ ಹತ್ರ ಸರ್ಟಿಫಿಕೇಟ್ ಇಲ್ಲ, ಇವನಿಗೆ ಸಿಗ್ನೇಚರ್ ಅಥಾರಿಟಿ ಇಲ್ಲ, ಇವನಿಗೆ ಬಿಲ್ಲಿ ಸೈನ್ ಹಾಕೋ ಅಧಿಕಾರ ಇಲ್ಲ, ಏನೂ ಇಲ್ಲ ಅಂಥೇಳಿ ನನ್ನ ಕ್ಷಣಕ್ಕೂ ನನ್ನ ಕೆಳಗೆ ತಳ್ಳುತ್ತಾ ಹೋದಾಗ ಅನಿಸ್ತು. ನನಗೆ ತಳ್ಳುತ್ತಾ ಇದ್ದಿದ್ದು ಹೌದು. ನನಗೆ ಸರ್ಟಿಫಿಕೇಟ್ ಇಲ್ಲದಕ್ಕೆ ನನ್ನ ಕಂಡೀಷನ್ ಹೀಗೆ ಉಂಟು ಇಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ಸೈನಿಂಗ್ ಅಥಾರಿಟಿ ಇಲ್ಲ ಅಂದ್ಕೊಳ್ಳೋ ಅವನಿಗೇನು ಇಲ್ಲ, ನಾನು ಬೇರೆಯವ್ರ ಹತ್ರ ಹೋಗಬೇಕು, ಏನು ಮಾಡಬೇಕು, ಸೈನಿಂಗ್ ಅಥಾರಿಟಿ ಇಲ್ಲ. ಅಥವಾ ನನ್ನ ಸಂಗಡ ಇದ್ದವರು ಅಂದರೆ ಎದುರ ಡೈರೆಕ್ಟ್ ಫೇಸ್ನಲ್ಲಿ ಏನೇ ಹೇಳಿದ್ರು
Yes. ನಮ್ಗೆ ಅವರು ಆಡೋ ಸ್ಟೈಲು, ಮಾತಾಡೋ ಸ್ಟೈಲು, ನಂತರ ಇದು ಎಲ್ಲ ರಿಕ್ವೈರ್ಮೆಂಟ್ನಲ್ಲಿ ಪಕ್ಕ ನನ್ನ ಕ್ಷುಲ್ಲಕವಾಗಿ ನೋಡ್ತಾ ಇದ್ದಾರೆ, ಆಟೋಮೆಟಿಕ್ ನೋಡ್ತಾನೆ ಇದ್ದರು. ನೋಡ್ತಾನೆ ಅಂತಂದ್ರೆ ಗೊತ್ತಾಯಿತು. ಅಷ್ಟರ ನಂತರ ನಾನು ಮನೆಯವ್ರ ಸಂಗಡ ಎಲ್ಲ ಮನೆಗೆ ಬಂದು ಮಾತಾಡಿ ಎಲ್ಲ ಮಾಡಿದ್ಮೇಲೆ ನಮ್ಮ ಮಿಸ್ಸಸ್ ಒಂದು ಐಡಿಯಾ ಕೊಟ್ಟರು. ಅಥಾರಿಟಿ ಇಲ್ಲಾಂದ್ರೆ ಏನು, ನಮಗೇನು ತೊಂದರೆ ಇಲ್ಲ, ಹೊಟ್ಟೆಗಂತೂ ತೊಂದರೆ ಇಲ್ಲ. ಈಗ ನಾವೇ ಯಾಕೆ ಅಥಾರಿಟಿ ಮಾಡ್ಕೊಳ್ಳೋದು, ನೀನೇ ಹೊಸ್ತಾಗಿದ್ದ ಕಾಲೇಜಿಗೆ ಸಿವಿಲ್ ಸರ್ಟಿಫಿಕೇಟ್ ಮಾಡ್ಬೋದಲ್ಲ, ಆಗುದಿಲ್ಲ ನಿನ್ನ ಹತ್ರ ಅಂತ ಕೇಳಿದ್ರು. ಆವಾಗ ನನಗೆ ಅದು ಅವ್ರು ಹೇಳಿದ್ದು ಸರಿ ಅನ್ನಿಸ್ತು. ಇದು ಒಂದು ಒಳ್ಳೆ ಐಡಿಯಾನೇ. ನನಗೇನು ಮಾಡೋದುಂಟು, ಕಾಲೇಜ್ ಮನೆ ಹತ್ರ ಕಾಲೇಜ್ ಉಂಟು, ಅದನ್ನ ಮಾಡ್ಬೋದು ಅನ್ನಿಸ್ತು. ನಂತರ ಮಕ್ಕಳನ್ನ ಮತ್ತು ಮನೆಯವ್ರನ್ನ, ನಮ್ಮ ತಮ್ಮ ತಾಯಿ ಅವರೆಲ್ಲ ತಂದೆಯವ್ರನ್ನೆಲ್ಲ ನೋಡ್ಕೊಂಡು ಅವ್ರು ನಿನಗೇನು ಏನು ತೊಂದರೆ ಇಲ್ಲ, ನೀನು ಮಾಡಿದ್ರು ಮಾಡು, ಏನೂ ತೊಂದರೆ ಇಲ್ಲ, ನಿಮಗೊಂದು ಒಬ್ಬದು ಆಗ್ತದೆ ಅಂತ ಹೇಳಿದರು. ಅಷ್ಟು ನಂತರ ನಾನು ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಇಲ್ಲಿ ಆರ್.ಎನ್. ಶೆಟ್ಟಿ ಕಾಲೇಜಲ್ಲಿ ಈಸಿಯಾಗಿ ಅಡ್ಮಿಷನ್ ಎಲ್ಲ ಸಿಗ್ತಾ ನಿಮ್ಗೆ? ಆ ರೀತಿ ಏನು ಸಮಸ್ಯೆ ಹಿಂಗೇನಾದ್ರು ಆಯ್ತು? ಏಜ್ನ ಕಾರಣದಿಂದ ಸಮಸ್ಯೆ ಏನಾದ್ರು ಆಯ್ತಾ ಆ ರೀತಿ? ಅದು ಸ್ವಲ್ಪ ಸಮಸ್ಯೆ ಆಗಿತ್ತು. ನಂತರ ನಾನು ಪಾಲಿಟೆಕ್ನಿಕ್ಗೆ ಹೋಗಿ ನೋಡಿದಾಗ ಆವಾಗ ಸೀಟ್ ಇತ್ತು ಲಕ್ಕಿಲಿ. ನಂತರ ಟೈಮ್ ಇತ್ತು, ನಾನು ಯಾವಾಗ ಅಪ್ರೋಚ್ ಮಾಡಿದ್ನ ಆವಾಗ ಅಡ್ಮಿಷನ್ ಟೈಮೇ ಆಗಿತ್ತು, ನಂತರ ಸೀಟು ಇತ್ತು. ನಾನು ಕಾಲೇಜ್ ಹೋಗಿ ಅಡ್ಮಿಷನ್ ಕೊಡ್ಲಿಕ್ಕೆ ಹೋದಾಗ ಅಲ್ಲಿ ಪ್ರಿನ್ಸಿಪಾಲ್ರು ಏನು ಹೇಳಿದರು, ಇದು ನಿಮ್ದು ಏಜ್ ಭಾಳ ಆಗಿದೆ, ಅದಕ್ಕಾಗಿ ಇದು ನಾನು ಡೈರೆಕ್ಟ್ ಅಡ್ಮಿಷನ್ ತಗೊಳ್ವಂಗಿಲ್ಲ, ಆದ್ದರಿಂದ ನೀವು ಬೆಂಗಳೂರಿಂದ ಪರ್ಮಿಷನ್ ಬೇಕಾಗ್ತದೆ, ಬೆಂಗಳೂರಿಂದ ಪರ್ಮಿಷನ್ ತಗೊಂಡು ನಿಮ್ಗೆ ಹೇಳ್ತೇವೆ ಅಂತ ಹೇಳಿದರು. ನಂತರ ನಾನು ದಿವಸ ಹೋಗ್ತಿದ್ದೆ. ನಮ್ಮದೊಂದು ರಿಲೇಟಿವ್ ಇದ್ರು, ಮತ್ತೊಬ್ಬರು ನಂಬಿದ್ನವರೇ, ಶೇಷಗಿರಿ ಹೆಗಡೆ ಅಂತೇಳಿ, ಅವ್ರ ಸಂಗಡನು ನಾನು ದಿವಸ ಕಾಲೇಜಿಗೆ ಹೋಗ್ತಿದ್ದೆ ಅಡ್ಮಿಷನ್ ಸಲುವಾಗಿ. ಆಲ್ಮೋಸ್ಟ್ ಆಲ್ ಎವ್ರಿ ಡೇ ಹೋಗ್ತಿದ್ದೆ. ಎವ್ರಿ ಡೇ ಹೋದರೆ ಅಲ್ಲಿಂದ ಬೆಂಗಳೂರಿಂದ ಅವ್ರಿಗೆ ಪರ್ಮಿಷನ್ ಸಿಗ್ತಾ ಇಲ್ಲ. ಡೇ ಬೈ ಡೇ ಕ್ಲಾಸು ಸ್ಟಾರ್ಟ್ ಆಯಿತು. ಒಂದು ಕ್ಲಾಸ್ ನಡೀತಾ ಉಂಟು, ನನ್ನದು ಅಡ್ಮಿಷನ್ ಆಗಲಿಲ್ಲ. ಏನು ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ನಂತರ ಪ್ರಿನ್ಸಿಪಲ್ ಹತ್ರ ಕೇಳಿದ್ರೆ, ಇಲ್ಲ ನನಗಿನ್ನೂ ಪರ್ಮಿಷನ್ ಬರಲಿಲ್ಲ, ಅವ್ರು ಏನು ಹೇಳ್ತಾ ಇಲ್ಲ ಅಂತೇಳಿ. ಕಡೆ ಒಂದು ದಿವಸ ನಾನು ಪಾಲಿಟೆಕ್ನಿಕ್ ಅಡ್ಮಿಷನ್ ಪ್ರಿನ್ಸಿಪಲ್ ಚೇಂಬರಿಗೆ ಹೋದಾಗ ಲಕ್ಕಿಲಿ ಲೋಕಲ್ ಟೆಕ್ನಿಕಲ್ ಪಾಲಿಟೆಕ್ನಿಕ್ದು ಬೋರ್ಡ್ ಆಫ್ ಡೈರೆಕ್ಟರ್ ಸಹ ಇದ್ರು. ನಾನು ಪ್ರಿನ್ಸಿಪಲ್ ಹೇಳಿದ್ರು, ಇವ್ರು ದಿವಸ ಬರ್ತಾರೆ ಮತ್ತು ಹೇಳ್ತಾರೆ, ನಾನು ಏನು ಮಾಡ್ಲಿಕ್ಕೆ ಹೋದಿಲ್ಲ, ನಾನು ಏನು ಮಾಡಲಿ ಅಂತೇಳಿ. ಅವಾಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ಹೇಳಿದ್ರು, ಅವ್ರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ಲೋಕಲ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಕಡೆಗೆ ಅವ್ರ ಹತ್ರ ಮತ್ತೊಂದು ರೈಟಿಂಗ್ ಬೆಂಗಳೂರಿಗೆ ಒಂದು ಅಪ್ಲಿಕೇಶನ್ ಬರೀ, ನಾವು ಅದನ್ನು ಫಾರ್ವರ್ಡ್ ಮಾಡ್ತೇವೆ ಅಂತ ಹೇಳಿದ್ರು. ಕಡೆಗೆ ಡೈರೆಕ್ಟರ್ಸ್ ಸಜೆಷನ್ ಪ್ರಕಾರ ಡೈರೆಕ್ಟರ್ಸ್ ಹೆಲ್ಪ್ ಮಾಡಿದ್ರು. ಅವ್ರ ಸಜೆಷನ್ ಪ್ರಕಾರ ನಾನು ಬೆಂಗಳೂರಿಗೆ ಅಪ್ಲಿಕೇಶನ್ ಬರೆದು ಕೊಟ್ಟೆ. ನನ್ನ ಎದುರಿಗೆ ಅವ್ರು ಇಮೇಲ್ ಮಾಡಿ ನಂತರ ಬೆಂಗಳೂರಿಗೆ ಕಳಿಸಿದರು. ಬೆಂಗಳೂರಿಗೆ ಕಳಿಸಿದ ಮೇಲೆ ಇವ್ರು ಪ್ರಿನ್ಸಿಪಲ್ ಏನು ಹೇಳಿದ್ರು, ನಾನು ನಿಮ್ಮದು ಅಪ್ಲಿಕೇಶನ್ ಎಲ್ಲ ಬೆಂಗಳೂರಿಗೆ ಕಳಿಸಿದ್ದೇವೆ, ಇದು ನೀವು ಬೆಂಗಳೂರು ಹತ್ರ ಬೋರ್ಡ್ ಆಫ್ ಡೈರೆಕ್ಟರ್ ಟೆಕ್ನಿಕಲ್ ಬೋರ್ಡ್ ಡೈರೆಕ್ಟರ್ಸ್ ಬೆಂಗಳೂರು ಹತ್ರ ಮಾತಾಡಿ, ಅಲ್ಲಿ ಕಳಿಸಿದೆ, ಅಲ್ಲಿಂದ ಅಪ್ರೂವಲ್ ಬಂದ ಕೂಡ ನಾನು ನಿಮಗೆ ಕೊಡ್ತೇವೆ ಅಂತೇಳಿ. ನಂತರ ನಾನು ಮತ್ತೆ ದಿವಸ ಅವ್ರ ಜೊತೆ ಟೆಲಿಫೋನ್ ನಂಬರ್ ಅದೆಲ್ಲ ಕೊಟ್ಟಿದ್ದೆ. ನಾನು ಬೆಂಗಳೂರಿಗೆ ಟೆಲಿಫೋನಿಗೆ ಅಪ್ಲಿಕೇಶನ್ ಕೊಟ್ಟರೆ ಅವ್ರು ನಿಮ್ಗೆ ಏಜ್ ಆಗಿದೆ, ತೊಂದರೆ ಉಂಟು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ಒಟ್ಟು ಅಡ್ಮಿಷನ್ ಕೊಡಲಿಲ್ಲ. ಏನು ಮಾಡಿದ್ರು ನಂಗೆ ಅಡ್ಮಿಷನ್ ಸಿಗ್ತಾ ಇಲ್ಲ. ಕಡೆಗೆ ನಾನು ಇಮೇಲಿಗೆ 2-3 ರಿಮೈಂಡರ್ ಕಳಿಸಿದ್ದೆ. ರಿಮೈಂಡರ್ ಕಳಿಸಿದ್ರು, ಅದಕ್ಕೂ ಏನು ಆನ್ಸರ್ ಇರಲಿಲ್ಲ. ಅಷ್ಟು ಊರಲ್ಲಿ ಹೇಳ್ತಿದ್ರು, ನಿಮ್ಮ ಹತ್ರ ಆಗೋದಿಲ್ಲ, ನಿಮ್ಗೆ ತೊಂದರೆ ಉಂಟು, ನಿಮ್ಮ ಏಜ್ ಪ್ರಾಕ್ಟಿಕಲ್ ನಾನು ಮಾಡ್ಲಿಕ್ಕೆ ತೊಂದರೆ ಆದ್ರೆ ನಿಮ್ಗಿಂತ ತೊಂದರೆ, ಫೇಲ್ ಮಾಡಿ ಅಲ್ಲ, ಆ ಲೆಕ್ಕದಲ್ಲೇ ನಾನು ಮಾತಾಡಿದೆ. ನಂತರ ಲಾಸ್ಟ್ ಹೋಗ್ತಾ ಮತ್ತೆ ಸರಿ. ನಂತರ ನಮ್ಮ ಒಂದು ದಿವಸ ಏನಾಯ್ತು ಅಂದರೆ, ಆಲ್ರೆಡಿ 1-1.5 ತಿಂಗಳ ಕಾಲೇಜ್ ಶುರುವಾಗಿತ್ತು. ನಂತರ ನಾನು ಫ್ರೆಂಡ್ ಸಂಗಡ 4-5 ತಿಂಗಳ ಮೊದಲೇ ಲಡಾಖಿಗೆ ಟಿಕೆಟ್ ಬುಕ್ ಮಾಡಿದ್ದೆ. ಫ್ರೆಂಡ್ಸ್ ಸಂಗಡ ಹೋಗೋ ದಿವಸ ಬಂತು. ಹೇಗೂ ನನಗೆ ಕೊಡೋದಿಲ್ಲ ಇವರು ಟಿಕೆಟ್ ಅಂತೇಳಿ, ಇದು ಅಡ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ನಾನು ಲಡಾಖಿಗೆ ಹೊರಟಿದ್ದೆ. ಹೋಗ್ಬೇಕಾದ್ರೆ ಮತ್ತೊಂದು ಸರಿ ಟೆಕ್ನಿಕಲ್ ಬೋರ್ಡಿಗೆ ಲಾಂಗ್ ಎಸ್, ನೀವು ನನಗೆ ಏನು ಹೇಳೋದು ಬೇಡ, ಬರೀ ಎಸ್ ಅನ್ನು ಕೊಡ್ತೀರಾ ಅಂತ ಕೊಡೋದಿಲ್ಲ, ಅಷ್ಟೇ ಎರಡು ಸಾಕು, ಮತ್ತೆ ಮಾಡಿಬಿಡಿ ಅಂತೇಳಿ ನಾನು ಅಪ್ಲಿಕೇಶನ್ ಹಾಕಿ ಕಳಿಸ್ದೆ ಬೆಂಗಳೂರಿಗೆ. ರಿಮೈಂಡರ್ ಮಾಡಿದೆ ಇಮೇಲ್ನಲ್ಲಿ. ನಂತರ ನಾನು ಲಡಾಖಿಗೆ ಹೋಗಿ 13 ದಿವಸ ಟ್ರಿಪ್ ಇತ್ತು, ಎಲ್ಲ ಮುಗಿಸ್ಕೊಂಡು ವಾಪಸ್ ಲಡಾಖ್ ಏರ್ಪೋರ್ಟಿಗೆ ಬಂದಾಗ ಇಲ್ಲಿಂದ ನನಗೆ ಟೆಲಿಫೋನ್ ಬಂತು, ಏನೋ ಸ್ಪೆಷಲ್ ಕೇಸಲ್ಲಿ ನಿಮಗೆ ಅಡ್ಮಿಷನ್ ಕೊಟ್ಟಿದ್ದಾರೆ, ಅದಕ್ಕಾಗಿ ನಿಮ್ಗೆ ಅರ್ಜೆಂಟಾಗಿ ಬಂದು ಜಾಯಿನ್ ಅಡ್ಮಿಷನ್ ಮಾಡಿ ಅಂತ. ನಂತರ ನಾನು ಆಗಿಂದಾಗ ಬೆಂಗಳೂರಲ್ಲಿ ನಮ್ಮ ಬೊಂಬೈದಲ್ಲಿ ನಮ್ಮ ರಿಲೇಟಿವ್ಸ್ ಅಂಗಡಿ ಎಲ್ಲ ಮಾತಾಡ್ಕೊಂಡು ಬರೋದಿತ್ತು, ಒಂದು ವಾರ ಉಳ್ಕೊಂಡು ಬರೋದಿತ್ತು. ಅದನ್ನೆಲ್ಲ ಕ್ಯಾನ್ಸಲ್, ಸೀದಾ ಬಂದು ಮರುದಿನ ಅಡ್ಮಿಷನ್ ಮಾಡಿದೆ. ನಾರ್ಮಲ್ ಅಡ್ಮಿಷನ್ ಮುಗಿಸಿ ನೀವು ಕಾಲೇಜಿಗೆ ಅಡ್ಮಿಷನ್ ಆಯಿತು. ಅಡ್ಮಿಷನ್ ಅದಕ್ಕೆ ಅವ್ರಿಗೆ ಏಜ್ ಆಗಿದ್ದಕ್ಕೆ ಇರ್ಬೋದು, ಇವತ್ತೇ ನಿಮಗೆ ಅಡ್ಮಿಷನ್ ಸಂಗಡ ಇದು ಹೆಲ್ತ್ ಸರ್ಟಿಫಿಕೇಟ್ ಬೇಕು, MD ಡಾಕ್ಟರ್ ಅದು ಬೇಕು ಅಂತೇಳಿ ನಾನು ನಮ್ಮ ಹೆಲ್ದಿ ಅಂತೇಳಿ ಒಂದು ಸರ್ಟಿಫಿಕೇಟ್ ಬೇಕು ಅವರಿಗೆ. ಸರಿ ಬಿಡಿ, ಅದು ಬೇಕಂತ ಹೇಳಿದ್ರು. ನಾನು ಆಗಿಂದಾಗ ಡಾಕ್ಟರ್ ದಿನೇಶ್ ಹೆಗ್ಡೆ ಹತ್ರ ಹೋದೆ, ಅವರು ಆಗಿಂದಾಗ ಮಾಡಿಕೊಟ್ರು ನನಗೆ. ನಾನು ಸಬ್ಮಿಟ್ ಮಾಡಿದೆ, ಮುಂದೇನು ಎಲ್ಲ ಅಡ್ಮಿಷನ್ ಆಯಿತು. ನಂತರ ನಾನು ಕಾಲೇಜಿಗೆ ಹೋದರೆ ಆಲ್ಮೋಸ್ಟ್ 1/3 ಪೋರ್ಷನ್ ಮುಗಿದೋಗಿತ್ತು. ನಂತರ ನಾನು ಕೋಪಪ್ ಮಾಡ್ಲಿಕ್ಕೆ ಆಗ್ತದ ಇಲ್ಲ ಅಂತೆಲ್ಲ ಗೊತ್ತಿಲ್ಲ, ಜರ್ನಲ್ ಬರೆಯೋದು ಎಲ್ಲ ಕಂಪ್ಲೀಟ್ ಹಿಂದೆ ಇತ್ತು. ನಂತರ ನಾನು ದಿವಸ ಇಡೀ ಹಗಲು ರಾತ್ರಿ ಎಲ್ಲ ಮಾಡಿ ಕಂಪ್ಲೀಟ್ ಬಿದ್ದು ಆದಮೇಲೆ ಅದು ಕೋಪಪ್ ಆಯಿತು. ನಂತರ ಚೆಂದಾಗಿ ನಾರ್ಮಲ್ ಲೈಫಿಗೆ, ಕಾಲೇಜ್ ಲೈಫಿಗೆ ಅಡ್ಜಸ್ಟ್ ಆದೆ.
ಯಾವ ರೀತಿ ದಿನಚರಿ ಎಲ್ಲ ಹೇಗೆ, ಕಾಲೇಜ್ ಟೈಮಿಂಗ್ಸ್ ನಿಮ್ ಪ್ರಿಪರೇಷನ್ ಎಲ್ಲ ಯಾವ ರೀತಿ ಇರ್ತಿತ್ತು ಡೈಲಿ? ಈಗ ಕಾಲೇಜ್ ನಾರ್ಮಲ್ ಹುಡುಗರಾಗಲ್ಲ, ಈಗ ಕಾಲೇಜಿಗೆ ಹುಡುಗರಾಗಲ್ಲ, ನೀವು ವಯಸ್ಸಾದವರು, ನಿಮ್ಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು, ಈ ಕಡೆ ಕಾಲೇಜಿಗೆ ಹೋಗ್ಬೇಕು, ಮತ್ತೆ ಜರ್ನಲ್ಲು ಅದು ಪ್ರಾಕ್ಟಿಕಲ್ ರೆಡಿ ಮಾಡೋದು, ಇದೆಲ್ಲ ಬರೆಯೋದು, ಅದೆಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡ್ತಾ ಇದ್ರಿ? ಅದು ನಾನು ಮೊದಲೇ ಥಿಂಕ್ ಮಾಡಿದ್ದೆ, ಯಾಕೆಂದ್ರೆ ನಾನು ಆಲ್ರೆಡಿ ಇದೇ ಕೋರ್ಸ್ ಮೆಕ್ಯಾನಿಕಲ್ ಮಾಡಿದ್ದೆ. Okay. ಆವಾಗಿನ ಸಿಸ್ಟಮ್ ಬೇರೆ, ಈಗಿನ ಸಿಸ್ಟಮ್ ಬೇರೆ. Okay. ಅದು ನನ್ನ ಕಾಲೇಜ್ ಲೈಫ್ ಗೊತ್ತಿತ್ತು. ಓಕೆ, ಅದು ಟೆಕ್ನಿಕಲ್ ಮೆಕ್ಯಾನಿಕಲ್ ಇತ್ತು, ಸಿವಿಲ್ ಆಗಿತ್ತು. ಆದರೆ ನಾನು ಜಾಯ್ನ್ ಆದಾಗಿಂದನು ಎಸ್, ದಿವಸ ರಾತ್ರಿ ಕಂಪ್ಯೂಟರ್ ಕುತ್ಕೊಂಡು ಹಳೇದೆಲ್ಲ ಜರ್ನಲ್ ಬರ್ಕೊಳ್ತಿದ್ದೆ. ಅಂದ್ರೆ ಕಂಪ್ಯೂಟರ್ ಅದು ಸಬ್ಮಿಟ್ ಆಗ್ಲೇಬೇಕು ನಂದು. ಎಸ್, ಸಬ್ಮಿಟ್ ಆದ್ರೆ ಅವರಿಗೂ ಏನು ಮಾರ್ಕ್ಸ್ ಕೊಡ್ಲಿಕ್ಕೆ ಬರೋದಿಲ್ಲ, ಏನೂ ಇಲ್ಲ. Correct. ಅದಷ್ಟು ಮಾಡಿಕೊಂಡು ಹ್ಮ್. ರೆಗ್ಯುಲರ್ ಸ್ಟಡಿ ಮಾಡ್ತಾ ಮಾಡ್ತಾ ಒಂದ್ ದಿವಸ ಬಿಡದೆ ಹ್ಮ್. ಮಾಡ್ತೀನಿ. ಬೆಳಿಗ್ಗೆ ಜಲ್ದಿ ಏಳ್ತಿದ್ದೆ. Okay. ಅದು ಬೆಳಗ್ಗೆ 7 ಹ್ಯಾಬಿಟ್ ನಂಗೆ ಮೊದಲಿನೂ ಇತ್ತು. ಎಸ್, ಅದು ಬೆಳಗ್ಗೆ ಎದ್ದು ನಂತರ ಅವತ್ತು ಬೆಳಗ್ಗೆನೂ ಟೈಮ್ ವರ್ಕು, ನಂತರ 9 ಗಂಟೆ ಕಾಲೇಜ್ ಟೈಮ್ ಸೇರಿ 9-9:30 ಅಲ್ಲಿ 9:30 ಶುರುವಾಗ್ತಿತ್ತು. Yes. ನಾನು 9 ಗಂಟೆಗೆ ಮನೆ ಬಿಡ್ತಿದ್ದೆ. Yes. 9ರಿಂದ ಮಧ್ಯಾಹ್ನ ಊಟಕ್ಕೂ ಹತ್ರ ಆಗಿದ್ದೆ, ಮಧ್ಯಾಹ್ನ ಊಟಕ್ಕೂ ಮನೆಗೆ ಬರ್ತಿದ್ದೆ. ಹಾಗೆ ಸೆಕೆಂಡ್ ಹಾಫಿಗೂ ಕಾಲೇಜ್ ಹೋಗಿ ರೆಗ್ಯುಲರ್ ಯಾವುದೇ ಕ್ಲಾಸ್ ಅಟೆಂಡ್ ಮಾಡದೆ, ಏನೂ ಮಾಡಲಿಲ್ಲ. ದೇವ್ರದ್ದು ಹೆಲ್ತ್ ನನಗೇನು ಪ್ರಾಬ್ಲಮ್ ಕೊಡಲಿಲ್ಲ. ನಾನು ಜಾಯ್ನ್ ಆಗಿದ್ದು 67ನೇ ವರ್ಷಕ್ಕಾದ್ರು ಎಸ್. ಯಾವುದು ಹೆಲ್ತ್ ಸಬ್ಸೆಟ್ ಆಗಲಿಲ್ಲ ನನಗೆ. ಸೊ ಆಸ್ ಇಟ್ ಈಸ್ ಕ್ಲಾಸಿಂದ ಬಂದ್ಕೊಳ್ಳಿ ಆ ದಿವಸದಿಂದ ಏನು ಆ ಹೋಮ್ ವರ್ಕು ಬಾಕಿ ಎಲ್ಲ ಅವತ್ತಿಂದ ಅವತ್ತು ಮಾಡಿ ಮರುದಿವಸ ಸಬ್ಮಿಟ್ ಮಾಡ್ತಿದ್ದೆ. ಒಂದು ದಿವಸನೂ ಅದು ನನ್ನ ಹ್ಯಾಬಿಟ್ ಆಯ್ತು. ಒಂದು ಪೆಂಡಿಂಗ್ ಯಾವ ಕೆಲಸ ಪೆಂಡಿಂಗ್ ಇರ್ತಾ ಇರಲಿಲ್ಲ. ನೋಡಿ, ಕಾಲೇಜ್ ಹುಡುಗರಿಗೂ ಇಲ್ಲಿದೆ ಟಿಪ್ಸ್. ಸೊ ನೆಕ್ಸ್ಟ್ ಅಲ್ಲಿ ಆಕ್ಚುಲಿ ನೀವು ಈಗ ಬಹುಶಃ ಈ ಬಾಕಿಯವರೆಲ್ಲ ಅವ್ರು 18-20 ವರ್ಷದ ಹುಡುಗರು, ಅವ್ರ ಮಧ್ಯದಲ್ಲಿ ನೀವು ಒಂದು 65-67 ವರ್ಷದವರಲ್ಲಿ ಹೋದಾಗ ಅಲ್ಲಿಯ ವಾತಾವರಣ ಏನ್ ಅನ್ಸಿತ್ತು ನಿಮ್ಗೆ? ಅಲ್ಲಿ ವಾತಾವರಣ ನನಗನ್ಸಿದ ಪ್ರಕಾರ ಏನೂ ಪ್ರಾಬ್ಲಮ್ ಆಗಲಿಲ್ಲ. Okay. ನನಗೆ ಅನಿಸಿದ ಪ್ರಕಾರ ಅಂತ ಏನೂ ಪ್ರಾಬ್ಲಮ್ ಆಗಲೇ ಇಲ್ಲ. Okay, okay. ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಮಕ್ಕಳಿಗೂ ಹೇಳಿದ್ದೆ, ಹೆಂಡತಿಗೂ ಹೇಳಿದ್ದೆ, Okay. ನಾನು ಕಾಲೇಜ್ ಸ್ಟಡಿ ಒಂದೇ ಮಾಡ್ತೇನೆ, ಹ್ಮ್. ಬೇರೆ ಯಾವುದು ಹ್ಮ್. ಬ್ಲ್ಯಾಕ್ ಸ್ಪಾಟ್ ಬರೋದಂಗೆ ಇರ್ತೇನೆ, Yes. ಒಂದೇ ಒಂದು ಬ್ಲ್ಯಾಕ್ ಸ್ಪಾಟ್ ತರುವುದಿಲ್ಲ. ಅದೇ ನನ್ನ ನಿಯಮ ಇತ್ತು. ಸೆಕೆಂಡ್ರಿ ಹ್ಮ್. ಸರ್ಟಿಫಿಕೇಟ್ ಮಾಡ್ತೇನೆ ಇಲ್ಲ, ಹ್ಮ್. ಅದ್ರ ಫಸ್ಟ್ ನಿಮ್ಮ ಯಾವುದೇ ಡ್ಯೂಟಿಯನ್ನು ನೀವು ಅಲ್ಲ ಮಾಡ್ತೇನೆ ಅಲ್ಲ, ಕಾಲೇಜಿಂದ ಯಾವುದೇ ರೀತಿಯಿಂದ ಹ್ಮ್. ನಂಗೆ ಬ್ಲ್ಯಾಕ್ ಸ್ಪಾಟ್ ಬರೋದಂಗೆ ನೋಡ್ಕೊಳ್ತೇನೆ. ಎಸ್, ಎಸ್, ಅದು ದೇವ್ರದೆಲ್ಲ ಅದು ಹಾಗೆ ಆಯ್ತು. ಹ್ಮ್. ಬರೇ ಒಂದು ವಾರದಲ್ಲಿ ಎಸ್, ಎಲ್ಲ ಮಕ್ಕಳು ನನ್ನ ಕಡೆ ಮಿಂಗಲ್ ಆಗ್ಲಿಕ್ಕೆ ಶುರು ಮಾಡಿದ್ರು. ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಒಂದು ವಾರ 15 ಇದ್ರು ನಾವೆಲ್ಲ ಜೋಕ್ ಮಾಡ್ಕೊತ ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ. ಎಸ್, ಕಂಪ್ಲೀಟ್ ಎಲ್ಲವರು ನನಗೆ ಕೆಲವು ಸರಿ ಅಜ್ಜ ಹೇಳ್ತಿದ್ರು, ಕೆಲವು ಸರಿ ಅಣ್ಣ ಹೇಳ್ತಿದ್ರು, ಕೆಲವು ಸರಿ ಬಡ್ಡಿ ಹೇಳ್ತಿದ್ರು. Yes. ಅವ್ರಿಗೆ ಬೇಕಾದಂಗೆ ಜೋಕ್ ಮಾಡಿ ಆಲ್ ಮಾತಾಡ್ತಿದ್ರು. ಫ್ರೆಂಡ್ಸ್. ಎಲ್ಲ ಪಕ್ಕಾ ಫ್ರೆಂಡ್ಸ್ ಆಗಿದ್ವಿ ಫಸ್ಟ್ ಕ್ಲಾಸ್. ಇನ್ಕ್ಲೂಡ್ ಲೇಡೀಸ್ ಅಂಡ್ ಹುಡುಗಿಯರು ಮತ್ತು ಹುಡುಗರು ಸಂಘ ಫಸ್ಟ್ ಎಲ್ಲ ಸಂಘ. ಎಸ್, ಎಸ್. ಕೊನೆಗೆ ಇಲ್ಲಿ ಮನೆಯ ವಾತಾವರಣ, ನಿಮ್ಮ ಮನೆ ಸಪೋರ್ಟ್ ಯಾವ ರೀತಿ? ನೀವು ಸ್ಟಡಿ ಮಾಡ್ಬೇಕು ಅಂತ ನಿಮ್ದೇ ಆದಂತ ಒಂದು ರೀತಿ ಸಪರೇಟ್ ಆದಂತ ಒಂದು ಟೈಮ್ ಅಂತ ತೆಗೆದಿಡ್ಬೇಕು ನೀವು, ಆ ರೀತಿಯ ಇದಕ್ಕೆ ನಿಮ್ಮ ಮನೆಯಲ್ಲಿ ಬೆಂಬಲ ಹೇಗಿತ್ತು? ನಾನು ಯೂಶುವಲಿ ಹೇಳ್ಬೇಕು ಅಂದ್ರೆ ಹ್ಮ್. ಮನೇಲಿ ಏನು ಕೆಲಸನೂ ಮಾಡೋದಿಲ್ಲ. Okay. ಮನೆಯವರು ಅಷ್ಟು ಕೆಲಸ ನೋಡ್ಕೊತಿದ್ರು. Yes, ಈಗ ಅದಷ್ಟೇ ಆಗಿತ್ತು. ಈಗ ಆವಾಗ್ಲೂ ಸ್ವಲ್ಪ ಅದೇ ಜವಾಬ್ದಾರಿಯಿಂದ ಇತ್ತು. ಹೊರಗಿನ ಸಾಮಾನು ಕೆಲಸ ಅವರೇ ತಂದ್ಕೊತಿದ್ರು. yes, ನಾನು ಇಲ್ಲಿ ಬರೋದು ಓದೋದು ಅಷ್ಟೇ ಮಾಡ್ತಿದ್ದೆ. ಕಂಪ್ಲೀಟ್ ಮನೆ ಜವಾಬ್ದಾರಿ ಪೂರ್ತಿ ನಮ್ಮ ಹೆಂಡತಿಯವ್ರು ನೋಡ್ಕೊತಿದ್ರು. yes. ಈಗಲೂ ಅದನ್ನೇ ಅವರೇ ನೋಡ್ಕೊತಾ ಇದ್ರು. ನನಗೇನು ಅದರಿಂದ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ. ಮತ್ತೆ ಪರೀಕ್ಷಾ ಸಂದರ್ಭದಲ್ಲೆಲ್ಲ ಹೇಗೆ? ಆವಾಗ ರಾತ್ರಿ ಹಗಲು ಸ್ವಲ್ಪ ಹೆಚ್ಚು ಟೈಮ್ ಕೊಡಬೇಕು, ಇನ್ನು ನೀವು ಒಂದ್ ರೀತಿ ಅಂದ್ರೆ ಸ್ವಲ್ಪ ಸಹಜವಾಗಿ ಒಂದ್ ಸ್ವಲ್ಪ ಏಜ್ ಆಗಿದ್ದಕ್ಕೆ ಆ ರೀತಿಯ ತೊಂದರೆಗಳು, ಬಳಲಿಕ್ಕೆ ಆ ರೀತಿ ಏನಾದ್ರು ಪ್ರಾಬ್ಲಮ್ ಆಯ್ತಾ ಎಕ್ಸಾಮ್ ಟೈಮ್ನಲ್ಲಿ? ಎಕ್ಸಾಮ್ ಟೈಮಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಯಾಕೆಂದ್ರೆ ನಾನು ಯಾವಾಗಲೂ ಸುಮಾರು ರಾತ್ರಿ ಯಾವ ಟೈಮಿಗೆ ಓದ್ತಿದ್ದೆ, ಯಾವುದು ಪೆಂಡಿಂಗ್ ಇರ್ತಿಲ್ಲ. ಓಕೆ, ಎಕ್ಸಾಮ್ ಟೈಮ್ನಲ್ಲಿ ನನಗೆ ಸ್ಪೆಷಲಿ ತೊಂದರೆ ಏನೂ ಆಗಲಿಲ್ಲ. Yes. ಯಾಕೆಂದ್ರೆ ನಾನು ಅದೇ ಟೈಮ್ನಲ್ಲಿ ಓದ್ತಿದ್ದೆ. ರಾತ್ರಿ ನಾರ್ಮಲಿ 10 ಗಂಟೆ ಮುಗಿದು 10 ಗಂಟೆ ಮುಗಿದು ಬೆಳಿಗ್ಗೆ 5 ಗಂಟೆಗೆ ಓದೋದು 5 ಗಂಟೆಗೆ ಎದ್ದು ಬಿಡ್ತಿದ್ದೆ. Yes, ಆ ಪರೀಕ್ಷೆ ಟೈಮ್ನಲ್ಲೂ ಅಷ್ಟೇ ಹೊತ್ತಾಗಿತ್ತು. ಅದರಿಂದ ನನಗೆ ಪರೀಕ್ಷೆ ಟೈಮು ಅಥವಾ ಇದು ಟೈಮು ಏನೂ ವ್ಯತ್ಯಾಸ ಕಾಣ್ತಿದ್ದಿಲ್ಲ. yes, ಹೆಚ್ಚಾಗಿ yes. ಈ ಪ್ರತಿ ಒಂದು ತಿಂಗಳಿಗೆ ಒಂದ್ಸರಿ ಯೂನಿಟ್ ಟೆಸ್ಟ್ ಆಗ್ತಿತ್ತು. ಅದು Yes. ಮಾರ್ಕ್ಸ್ ಆ್ಯಡು ಆಗ್ತಿತ್ತು. Yes. ಯೂನಿಟ್ ಟೆಸ್ಟ್ ಅಷ್ಟು ಸೀರಿಯಸ್ ತಗೊಂಡಿದ್ದೆ. Yes. ಅದಕ್ಕಾಗಿ ಅದಕ್ಕೆ ಓದಿದ್ದೆ. ಹ್ಮ್. ಈ ಎಕ್ಸಾಮಿಗೆ ರಿವಿಷನ್ ಆಗ್ತಿತ್ತು ಅಷ್ಟೇ. ನಮ್ಗೆ ಅದು ಆವಾಗಲೇ ಸೀರಿಯಸ್ ಆಗಿ ಓದ್ತಿದ್ದೆ. ಅದಕ್ಕಾಗಿ ಅದು ಯಾವಾಗಲೂ ತೊಂದರೆ ಆಗಲಿಲ್ಲ. ಸೊ ನಾರ್ಮಲ್ ಆಗಿ ಹೋಗ್ತಾ ಹೋಯ್ತು. ಹ್ಮ್. ಸೊ ಅಂದ್ರೆ ನಿಮ್ದು ಟ್ರ್ಯಾಕ್ ರೆಕಾರ್ಡ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಹಾ. ರೀತಿ? ಅದನ್ನ ಹೇಳ್ತೇನೆ. ಎಸ್, ಈ ಫಸ್ಟ್ ನಾ ಸೇರ್ಬೇಕಾದ್ರೆ Yes. ಆಲ್ಮೋಸ್ಟ್ 1/3% ಮುಗಿದೋಗಿತ್ತು. ಎಸ್, ಮುಗಿದು ಹೋದ್ಮೇಲೆ ನನಗಿದು ಕೋಪ ಮಾಡೋದು ಹೆಂಗೆ, ಈ ಸರಿ ಪಾಸ್ ಆದ್ರೆ ಸಾಕೊಳ್ಳೋ ಧೈರ್ಯದಲ್ಲಿ ನಾನು ಹೋಗಿದ್ದಷ್ಟು ಮಾಡಬೇಕು ಅದಂತ. ಹ್ಮ್. ಆದರೆ ನನಗೆ ಬಾಕಿ ಎಲ್ಲ ಏನು ತೊಂದರೆ ಆಗಲಿಲ್ಲ. ಓದ್ದೆ ಮಾಡಿದೆ ಎಲ್ಲ ಮಾಡಿದೆ. ಹೆಂಗೋ ಸ್ವಲ್ಪ ಜಾಸ್ತಿ ಸ್ಟಡಿ ಮಾಡಿ 1/3% ಕವರ್ ಮಾಡಿದೆ. ಹ್ಮ್. ನಂತರ ಫೈನಲ್ ರಿಸಲ್ಟ್ ಬಂದಾಗ ನನಗೆ ಆಶ್ಚರ್ಯ ಆಯಿತು. ಹ್ಮ್. ಅರೆ, ನಾನು ಇಷ್ಟು ಮಾಡ್ಬೋದಾ ಅಂತೇಳಿ. Okay. ಫಸ್ಟ್ ಇಯರ್ದಲ್ಲಿ ಇವನ್ 1/3% ಮುಗಿದಾಗ ಕಾಲೇಜ್ ಅಡ್ಮಿಷನ್ ಕೊಂಡು ನನ್ನ 91% ಆಯಿತು. Okay. ಕಾಲೇಜಿಗೆ ಫಸ್ಟ್ ಬಂದೆ. Okay. ಆವಾಗ ನನ್ನ ಹತ್ರ ಇವಳು ಮಾಡ್ಲಿಕ್ಕೆ ಆಗ್ತದೆ Yes. ಹೇಳಿದ್ದು ಇದು ಬಂದು ಧೈರ್ಯ ಬಂತು. ಹ್ಮ್. ಯಾಕೆಂದ್ರೆ ನಮ್ಮ ಹೆಲ್ತ್ ನನಗೆ ಯಾವತ್ತೂ ಕೈ ಕೈ ಕೊಡ್ಲಿಲ್ಲ. ಕೊಡ್ಲಿಲ್ಲ. ಯಾವುದೇ ಎಕ್ಸಾಮಿಗಾಗಲಿ ಏನೇ ಆಗಲಿ ದೇವ್ರ ದಯ ಅದೇ ರೀತಿ ಹೆಲ್ತ್ ಎಲ್ಲೂ ಕೈ ಕೊಡ್ಲಿಲ್ಲ. ಸೊ ಆನಂತರ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಅದೇ ನಾರ್ಮಲ್ ಆಗಿ ಹೋಗುತ್ತೆ. ಎಲ್ಲರೂ ಸ್ಟೂಡೆಂಟ್ಸ್ ಅಲ್ಲಿ ಇದಾಗಿದ್ರು. ಆವಾಗ್ಲೂ ಅದೇ ರೀತಿ ರ್ಯಾಂಕ್ ಬಂತ ಫಸ್ಟ್? ಅದು ನಂತರ ದೇವ್ರ ದಯದಲ್ಲಿ ಹ್ಮ್. ಮತ್ತು ನಮ್ಮ ಎಫರ್ಟ್ ಇತ್ತು, ದೇವ್ರ ದಯ ಇತ್ತು. ಆಲ್ 6 ಸೆಮಿಸ್ಟರ್ನಲ್ಲೂ ನಾನು ಕಾಲೇಜಿಗೆ ಫಸ್ಟೇ ಇದ್ದೆ. ಕಾಲೇಜ್ ಫಸ್ಟ್. ಆನಂತರ ಸ್ಟೇಟಿಗೆ ರ್ಯಾಂಕ್ ಬಂದದ್ದು ಹೇಗೆ? ಅದು ಎಷ್ಟು ಪರ್ಸೆಂಟೇಜ್ ನಿಮ್ ಸ್ಕೋರು? ಆ ರೀತಿ ಕನ್ಸಿಡರೇಷನ್ ಯಾವ ರೀತಿ ಇತ್ತು?
ಅದು ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬರ್ತದೆ ಅಂತೇಳಿ ನಾನು ಅನಿಸಿರ್ಲಿಲ್ಲ. Yes. ಇವ್ರ ಕಾಲೇಜಿಂದ ಲೆಕ್ಚರ್ಸ್ ಅವರೆಲ್ಲ ಅಲ್ಲಿ ನಮ್ಮ ಲೆಕ್ಚರ್ಸ್ ಎಲ್ಲ ರಾಶಿ ತಂದಿದ್ರು. ಎಸ್ ಅವರೆಲ್ಲ ಕಂಪ್ಲೀಟ್ ಇದು ಮಾಡಿ ನಂತರ ನಿನಗೆ ಎಷ್ಟು ರ್ಯಾಂಕ್ ಬರ್ತದೆ ಅಂತೇಳಿ ಅವ್ರಿಗೆ ಅನಿಸ್ಕಿತ್ತು. ಓಕೆ ಆದ್ರೆ ನನಗೇನು ನಂಬಿಕೆ ಇರಲಿಲ್ಲ ಅದು. ಎಸ್ ನಂತರ ನೀವು ನಿಮ್ಮ ಪ್ರಯತ್ನದಲ್ಲಿ ಇದ್ರಿ ಇದು ಅಷ್ಟೇ. ನಂತರ ಏನು ಅಂದರೆ ಲಾಸ್ಟ್ ಇಯರ್ ಎಕ್ಸಾಮ್ ಬರೆದು ರಿಸಲ್ಟ್ ಬಂದ ಮೇಲೆ ಎಸ್ ಲಾಸ್ಟ್ ಇಯರ್ ಎಕ್ಸಾಮ್ ಬರಬೇಕಾದ್ರು ಅವ್ರಿಗೆ ಏಕೋ ಬಂದರೂ ಬರ್ಬೋದಾ ಮುಂದೆ ಯೂಸ್ ಆಗ್ಬೋದೋ ಏನೋ ಅಂಥೇಳಿ ಇಲ್ಲೋ ಯಾರನ್ನೂ ಲೋಕಲ್ ಒಬ್ಬರನ್ನು ಕರೆಸಿ ನಂತರ ನಾನು ಇದು ಮಾಡ್ತಾ ಇದ್ದು ಎಕ್ಸಾಮ್ ಬರಿತಾ ಇದ್ದಿದ್ದು ವಿಡಿಯೋ ಮಾಡ್ಕೊಂಡಿದ್ರು ಓಕೆ 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 ಯೂನಿಫಾರ್ಮ್ದಲ್ಲಿ ಎಕ್ಸಾಮ್ ಅದು ನಾನಿಲ್ಲ ಫನ್ ಸಲುವಾಗಿ ಅಂತ ಅದು ಹೆಂಗೂ ಆಗೋದಿಲ್ಲ ಇದೆಲ್ಲ ಅದು ಆ ಲೆಕ್ಕದಲ್ಲೇ ಇದ್ದೆ. Yes. ನಂತರ ಆದರೆ ಕಾಲೇಜ್ ಸ್ಟಾಫು ಲೆಕ್ಚರ್ಸ್ ಎಲ್ಲ ಸೇರಿಕೊಂಡು ನಾನು ಕಾಲೇಜ್ನಲ್ಲಿ ಇದು ಮಾಡ್ತಾಯಿದ್ದು ವಿಡಿಯೋನು ಮಾಡಿದ್ರು ಅವರು. ಓಕೆ ಓಕೆ ಅದು ಅವ್ರ ಲೆಕ್ಕಕ್ಕೆ ಆ್ಯಸ್ ಎ ಓಲ್ಡ್ ಸ್ಟೂಡೆಂಟ್ ಬರೀತಾರೆ ಅದೆಲ್ಲ ಆ ಲೆಕ್ಕದಲ್ಲಿ ಆ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ರಿ ಅಂದ್ಕೊಂಡಿದ್ದು ಅಷ್ಟೇ. ನಂತರ ರಿಸಲ್ಟ್ ಬಂತು. ರಿಸಲ್ಟ್ ಬಂದಮೇಲೆ ನನಗೆ ಎಕ್ಸ್ಪೆಕ್ಟೇಷನ್ ಅಷ್ಟು ಆಯಿತು. ಸುಮಾರು ನಂದು ಅರೌಂಡ್ 94-95 ಆಗಬೇಕಾಗಿತ್ತು. 94.88% ಸಮಥಿಂಗ್ 8 ಅಷ್ಟಾಯಿತು. ನಂತರ ನಾನು ರ್ಯಾಂಕ್ ರಿಸಲ್ಟಿಂದ ನಾವು ಬರಲಿಲ್ಲ. Yes. ನಾನು ಆಯಿತು ಅಂತೇಳಿ ಮಾಡಿಕೊಂಡು ಆರಾಮ್ಸಿರಿದ್ದೆ. ನಂತರ ಏನಾಯಿತು ಅಂದರೆ ಕಾಲೇಜಿಂದ ನಮ್ಮ ನಶೀಬ್ ಅಂದರೆ ನಾವು ಕೆಲಸದಿಂದ ನಮಗೆ ಇದಿರ್ತದೆ, ಇದು ನನ್ನ ಕಣ್ಣಲ್ಲಿ ಇರುವಂಥ ಲಾಸ್ಟ್ ಇಯರು ನಾನು ಕಾಲೇಜಿಗೆ ಹೋಗಬೇಕಾದ್ರೆ ನಾನು ಯಾವಾಗಲೂ ರಿಪಬ್ಲಿಕ್ ಡೇ ಆಗಸ್ಟ್ 15ಕ್ಕೆ ನಾನು ಯೂನಿಫಾರ್ಮ್ ಹಾಕ್ಕೊಂಡೆ ಕಾಲೇಜಿಗೆ ಹೋಗ್ತಿದ್ದೆ. ಫ್ಲ್ಯಾಗ್ ಹಾಸ್ಟಿಂಗ್ ಅಷ್ಟು ಅಟೆಂಡ್ ಮಾಡ್ತಿದ್ದೆ. ಅವತ್ತು ಫ್ಲ್ಯಾಗ್ ಹಾಸ್ಟಿಂಗಿಗೆ ಹೋದಾಗ 26 ಜನವರಿ ಆವಾಗ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಅಲ್ಲಿ ಹೋದಾಗ ಎಲ್ಲ ಸೇರಿದ್ರು, ಎಲ್ಲ ರೆಡಿ ಆಗಿದೆ. ನಾರ್ಮಲಿ ಟೆಕ್ನಿಕಲ್ ಬೋರ್ಡ್ ಡೈರೆಕ್ಟ್ ಲೋಕಲ್ ಬೋರ್ಡ್ ಡೈರೆಕ್ಟ್ರು ಅಥವಾ ಪ್ರಿನ್ಸಿಪಲ್ ಇಬ್ಬರು ಸೇರಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಾರೆ. ಆವತ್ತು ನಾನು ನಿಂತ್ಕೊಂಡಾಗ ಬಂದರು, ಸರ್ ಇವತ್ತು ನೀವು ನನಗೆ ಶಾಕ್, ಇದೆಲ್ಲ ನನ್ನ ಹತ್ರ ಯಾಕೆ ಮಾಡ್ತಾರೆ ಅಂತೇಳಿ. ಇಲ್ಲ ಇಲ್ಲ ನೀವು ಲಾಸ್ಟ್ ಬ್ಯಾಚು ಲಾಸ್ಟ್ ಇಯರು ನೀವು ಕಾಲೇಜ್ ಸ್ಟೂಡೆಂಟಾಗಿ ಬರೋದು ಲಾಸ್ಟು, ನಿಮ್ಮ ಹತ್ರ ಮಾಡ್ಬೇಕು ನಾವು ಡಿಸೈಡ್ ಮಾಡಿದ್ದೇವೆ, ನಿಮ್ಮ ಹತ್ರ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತೇವೆ, ನನಗೆ ದೊಡ್ಡ ಗೌರವ ಸಿಗ್ತದೆ. ನಂತರ ಮತ್ತೊಂದಂದ್ರೆ ಲಾಸ್ಟ್ ಪೇಪರ್ ಬರೋದು ನಾನು ಮನೆಗೆ ಬರಬೇಕಾದ್ರೆ ಹೊರಟಿದ್ದೆ ಯೂನಿಫಾರ್ಮ್ ಹಾಕ್ಕೊಂಡೆ. ಇಲ್ಲ ಇವತ್ತು ನಿಮ್ಗೆ ಇಲ್ಲೇ ಊಟದ ಅರೇಂಜ್ಮೆಂಟ್ ಮಾಡ್ತೇವೆ. ಕಾಲೇಜ್ನವರಿಗೂ ನೀವು ಅಂದ್ರೆ ಅಷ್ಟು ಅಚ್ಚುಮೆಚ್ಚಾಯ್ತು. ಅದು ಭಾಳ ಖುಷಿಲಿದ್ದು. ಯಾವುದೇ ನಂದು ಒಂದೇ ಒಂದು ಯಾರ ಹತ್ರ ಕ್ವಾರಲ್ ಇಲ್ಲ ಅಥವಾ ಏನೂ ಇಲ್ಲ. ಪ್ರತಿಯೊಂದು ಕ್ಲಾಸ್ ಅಟೆಂಡ್ ಮಾಡೋದು ಎಲ್ಲ ಆ್ಯಸ್ ಯೂಸ್ವಲ್ ಪಕ್ಕ. ಅದು ಲಾಸ್ಟ್ ಊಟಕ್ಕೆ ಕಾಲೇಜ್ ಸ್ಟಾಫ್ ಪುಷ್ಟಿ ಎಲ್ಲ ಸೇರ್ಕೊಂಡು ಏನೊಂದೇ ಇಲ್ಲ ನೀವು ಮತ್ತೆ ಇದು ನಿಮ್ದು ಕಾಲೇಜ್ ಬರೋದು ಲಾಸ್ಟ್ ಡೇ ಇದು, ನಿಮ್ಗೆ ನಾವು ಊಟಕ್ಕೆ ಅರೇಂಜ್ಮೆಂಟ್ ಮಾಡಿದ್ವಿ. ಕಡೆಗೆ ಹಂಗಿದ್ರೆ ನಮ್ಮ ಮನೆಗೆ ನಿಮ್ಮ ಮನೆಯವ್ರು ಆಲ್ರೆಡಿ ಕರ್ಕೊಂಡ್ಬಂದು ಇಟ್ಕೊಂಡಿದ್ದೇವೆ ಇಲ್ಲಿ. ಓಕೆ, ನಿಮ್ಗೆ ಸರ್ಪ್ರೈಸ್ ಕೊಟ್ಟರು. ಚಂದ ಊಟ ಮಾಡ್ಕೊಂಡು ಬಂದೆ. ನಾನು ಅವರಿಗೆ ವಾಗ್ವಾದನ ಮಾಡಿದ್ದೆ, ಇದು ನಾನು ನಿಮಗೆ ನನ್ನ ಮನೆ ಹತ್ರ ಪಂಚವಟಿ ಉಂಟು, ಪಂಚವಟಿ ನಿಮಗೆ ಎಲ್ಲರಿಗೂ ಊಟ ಕೊಡ್ತೇನೆ ಅಂತ ಹೇಳಿ. ಅಷ್ಟಾದ್ಮೇಲೆ ಆಯಿತು, ಎಲ್ಲ ರಿಲೇಟಿವ್ ಬಂದರು, ಅದೆಲ್ಲ ಆಯಿತು. ನಾನು ಪೋಸ್ಟ್ಪೋಂಡ್ ಆಗ್ತಾ ಇತ್ತು. ಅವ್ರಿಗೆ ನಾನು ವಾಗ್ದಾನ ಮಾಡಿದ್ರು 15-20 ದಿವಸ ತನಕ ನಾನು ಅವರಿಗೇನು ಊಟ ಕೊಡಲಿಲ್ಲ. ಆವಾಗ ಒಂದು ದಿವಸ ಕಾಲೇಜಿಂದ ಪ್ರಿನ್ಸಿಪಲ್ ಫೋನ್ ಸಂಜೆ 7 ಗಂಟೆ 6:30 ಫೋನ್ ಬಂದರೆ ನಾನು ಅರೆ ಇದೇನಪ್ಪ ಹೀಗೆ ಅಂಥೇಳಿ. ಅಂತ ಏನಪ್ಪ ನೀನು ಹಿಂಗೆ ಇಷ್ಟೆಲ್ಲ ಮಾಡ್ಕೊಂಡಿದ್ದಿ, ನಮಗೆ ಊಟ ಕೊಡ್ತೀವಿ ಅಂತ ಹೇಳಿದ್ದಿ, ಊಟ ಕೊಡಲಿಲ್ಲ ಯಾಕೆ ಅಂತ ಹೇಳಿ. ಸಾರಿ ಸರ್ ನನ್ನ ತಪ್ಪಾಯಿತು ಅಂತೇಳಿ. ಕಡೆಗೆ ಮತ್ತೊಬ್ಬರು ಲೆಕ್ಚರ್ ಸೇರಿಕೊಂಡು ವರ್ಷಗಳು ಎಲ್ಲ ಫೋನ್ ಮಾಡಿಕೊಂಡು ಹಾಗಿಲ್ಲ, ಆ ಸ್ವೀಟ್ ಬೇಕು ಈ ಸ್ವೀಟ್ ಪಾರ್ಟಿ ಇನ್ನೂ ದೊಡ್ಡ ಬೇಕು ಅಂತೇಳಿ ಬೆಳೆದ್ರು. ನನಗೆ ಮೊದಲು ಯಾರಾದರೂ ಹಿಂಗೆ ಕೇಳೋದಿಲ್ಲ, ನಾವು ಊಟ ಕೊಡ್ತೇವೆ ಅಂತೇಳಿ ಮತ್ತೆ ನೀವು ಊಟ ಯಾಕೆ ಕೊಡೋದು ಅಂತ ಕೊಡೋದಿಲ್ಲ. ಇವ್ರು ಹಿಂಗೆ ಊಟ ಕೊಡ್ರಿ ಅಂತ ರೆಸ್ಟ್ ಮಾಡಿ ಕೇಳ್ತಾ ಇದ್ದಂದ್ರೆ ಏನೋ ಸ್ಪೆಷಲ್ ಇರಬೇಕು. ನನಗೆ ಡೌಟ್ ಬಂತು, ಏನೋ ಮತ್ತೆ ರ್ಯಾಂಕಿಂಗ್ ಬಂದೋಗಿದೆ ಅಂತ ಕೇಳಿದೆ. ನಿಮ್ಗೆ ಸ್ವಲ್ಪ ಎಚ್ಚರಿಯಾಗಿ ಕೇಳಿದೆ. ಏನು ಕೇಳಿದೆ ನೀನು ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರು, ಸ್ಟೇಟ್ ಫಸ್ಟ್ ರ್ಯಾಂಕ್. ನಂತರ ನನಗೆ ನಂಬಲಿಕ್ಕೆ ಆಗಲಿಲ್ಲ. ಸೀದಾ ಬಂದು ದೇವ್ರ ಹತ್ರ ಬಂದು ಉದ್ದಕ್ಕೆ ಬಿದ್ದೆ ಅಂತೇಳಿ. ನಮ್ಮ ಮನೆಯವ್ರು ಗಾರ್ಡನ್ದಲ್ಲಿ ಕೆಲಸ ಮಾಡ್ತಾ ಇದ್ರು. ಅರೆ ಇವ್ರಿಗೆ ಏನಾಯ್ತಪ್ಪ ಅಂತೇಳಿ ನಾನು ಸೀದಾ ದೇವ್ರ ಮನೆ ಬಿಟ್ಟಿದ್ದೇನೆ. ಅವಾಗ ಬಂದು ಸ್ವಲ್ಪ ನೀರು ಹಾಕಿ ಏನಾಯ್ತು ಏನೂ ಇಲ್ಲ, ಸ್ಟೇಟ್ ಫಸ್ಟ್ ರ್ಯಾಂಕ್ ಅಂತೇಳಿ. ಅದು ನನಗೂ ಭಾಳ ಆಶ್ಚರ್ಯ ಸಂಗ್ತೇನೆ. ಅದು ನಂದು ಅಚೀವ್ಮೆಂಟೇಜ್ ಆಯಿತು. 73ರಲ್ಲಿ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಆಗಿತ್ತು. ಈಗ 2022ರಲ್ಲಿ 1970 ಫಸ್ಟ್ ರ್ಯಾಂಕು, 2022ದಲ್ಲಿ ಸಿವಿಲಿಗೆ ಸೆಕೆಂಡ್ ರ್ಯಾಂಕು, ಮೆಕ್ಯಾನಿಕ್ ಫಸ್ಟ್ ಸೆಕೆಂಡ್ ಆಗಿತ್ತು, ಸಿವಿಲಿ ಫಸ್ಟ್ ರ್ಯಾಂಕ್. ನಿಮ್ಮ 70ನೇ ವಯಸ್ಸಿನಲ್ಲಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಗಳಿಸಿದ್ರು. ಸೊ ಇಡೀ ಸ್ಟೇಟ್, ಇವನ್ ನಾಟ್ ಓನ್ಲಿ ಸ್ಟೇಟ್, ಇನ್ ನ್ಯಾಷನಲ್ ಲೆವೆಲ್ ಸಹಿತ ಅದು ನ್ಯೂಸ್ ಆಯ್ತು. ಆಕ್ಚುಲಿ ನ್ಯೂಸ್ ಎಲ್ಲ ಕಡೆ ಆಯ್ತು. ಕಡೆಗೆ ನನಗೂ ಗೊತ್ತಿರಲಿಲ್ಲ. ಹಾಗೆ ರಿಸಲ್ಟ್ ಬಂದ ಕೂಡಲೇ ಟಿವಿ ಅವ್ರು ಪರೀಕ್ಷೆ ಮಾಡಿದ್ರು, ಅವ್ರು ಮಾಡಿದ್ರು 40 ಅವ್ರು ಇಂಟರ್ವ್ಯೂ ಮಾಡಿದ್ರು. ಮೊದಲೊಂದು 2 ದಿವಸ ನನಗೆ ಇಂಟರ್ವ್ಯೂ ಅದು ಏನೂ ಗೊತ್ತಿಲ್ಲ. ಎಲ್ಲ ಕಡೆಗೆ ಸುಮಾರು ಕಾಮನ್ ಆಗೋಯ್ತು. ಅದು ದೇವ್ರದಲ್ಲಿ ನನಗೆ ದೇವರೆಲ್ಲ ಮಾಡಿದ್ರು. ದೇವ್ರದಲ್ಲಿ ಎಲ್ಲ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ತು ಅಂತ ಹೇಳಿ ಸರಳವಾಗಿ ಹೇಳ್ಬೇಕಂತ. ಫಲ ಸಿಕ್ತು. ಸೊ ಆನಂತರ ನಿಮಗೆ ಸ್ಟೇಟ್ ಲೆವೆಲ್ ಸನ್ಮಾನಗಳು, ಅಂದ್ರೆ ಟೆಕ್ನಿಕಲ್ ಎಜುಕೇಶನ್ ಬೋರ್ಡ್ ನಿಂದ ಸನ್ಮಾನ ಆಯ್ತು, ಮಿನಿಸ್ಟರ್ ನಿಮ್ಗೆ ಸನ್ಮಾನ ಮಾಡಿದ್ರು. ಅದು ಟೆಕ್ನಿಕಲ್ ಬೋರ್ಡ್ನವರು. ನಂತರ ವಿಧಾನಸಭೆಯಲ್ಲಿ, ವಿಧಾನಸೌಧದಲ್ಲಿ ನಮಗೆ
ಅವತ್ತು ಸರ್ಟಿಫಿಕೇಟ್ ಎಲ್ಲ ಕೊಟ್ಟು Yes. ಸನ್ಮಾನ ಮಾಡಿದ್ರು. ಇಡೀ ಒಂದು ಫಸ್ಟು ಸೆಕೆಂಡು ಥರ್ಡ್ ರ್ಯಾಂಕ್ನವರಿಗೆ ಅವರೆಲ್ಲರಿಗೂ ಸನ್ಮಾನ ಮಾಡಿದ್ರು. ಸಂಘ ನನಗೂ ಸನ್ಮಾನ ಮಾಡಿದ್ದಾರೆ. ಎಸ್ 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 ಇದು ನೀವು ಮಾಡಿದಂತಹ ಒಂದು ಎಫರ್ಟಿಗೆ ಸಿಕ್ಕಂತ ಫಲ. ಸಿಕ್ಕಂತ ಫಲ. ಕೊನೆಗೆ ಮುಂದೆ ನೀವು ಆಸ್ ಇಟ್ ಇಸ್ ಇದು ಮುಗಿದ ಮೇಲೆ ನಿಮ್ಮ ಸಿವಿಲ್ ವೃತ್ತಿಯನ್ನು ಮತ್ತೆ ಹಾಂ, ಮುಂದುವರಿಸಿ. ಸಿವಿಲ್ ವೃತ್ತಿ ಮುಂದುವರಿಸ್ತೇನೆ. ನಮ್ಮ ರಿಲೇಟಿವ್ಸ್ ಒಬ್ಬರು ನನಗೆ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕಾ ಬೇಡ, ನಾ ಆ ಫೀಲ್ಡಿಗೆ ಮತ್ತೆ ವಾಪಸ್ ಹೋಗ್ಬೇಕಾ ಬೇಡ. ನನ್ನ ಏಮ್ ಏನಿತ್ತು ಅಂದರೆ, ನನಗೆ ಯಾರು ತೊಂದರೆ ಕೊಟ್ಟಿದ್ದಾರೋ ಅದರೊಳಗೆ ಅವರಿಗೆ ನನ್ನ ಹತ್ರ ಸರ್ಟಿಫಿಕೇಟ್ ಉಂಟು, ನಾನು ಸರ್ಟಿಫಿಕೇಟ್ ಮಾಡಿ ನಾನು ಸಿವಿಲ್ ಇಂಜಿನಿಯರ್ ಹೌದು, ನಾನು ಮಾಡಬೇಡ, ನಿಮ್ಮದು ಯಾರ್ದು ಸಿಗ್ನೇಚರ್ ಅಥಾರಿಟಿ ಇಲ್ಲ, ನಾನೇ ಸಿಗ್ನೇಚರ್ ಮಾಡ್ತೇನೆ ಅಂತ ಹೇಳಿ ಮಾಡಿದ್ದಿತ್ತು. ಅದು ಸಕ್ಸಸ್ ಆಯಿತು. ಇವನ್ ಸನ್ಮಾನ ಮಾಡಬೇಕಾದ್ರೆ ಇವರು ಅದನ್ನೇ ಕೇಳಿದರು, ಮಿನಿಸ್ಟರ್ ಅಶ್ವಥ್ ನಾರಾಯಣ್, ನಿನಗೆ ಇದು ಯಾಕೆ ಮಾಡಿದೆ ಏನು ತಾನು ಅಂತ ಹೇಳಿ. ಅವಾಗಿದ್ರೆ ನಂದು ಇತ್ತು, ಹಿಂಗಾಗಿತ್ತು, ನನಗೆ ಅವಮಾನ ಆಗಿತ್ತು ಫೀಲ್ಡ್ನಲ್ಲಿ. ಸಿವಿಲ್ ನಾಲೆಜ್ ಸ್ವಲ್ಪ ಇದ್ದರೂ ನಂತರ ನಿನ್ನ ಹತ್ರ ಅಥಾರಿಟಿ ಸಿಗ್ನೇಚರ್ ಅಥಾರಿಟಿ ಇಲ್ಲ, ಅಥಾರಿಟಿನೇ ಬೇಕು. ನನಗೆ ನಾಲೆಜ್ಗಿಂತನೂ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಹೇಳಿ ಅವತ್ತು ಗೊತ್ತಾಯ್ತು. ಅದನ್ನ ಮಾಡಿದೆ, ಈ ಸರ್ಟಿಫಿಕೇಟ್ ನೀವು ಕೊಡ್ತಾ ಇದ್ದೀರಿ, ಇವತ್ತು ನಾನೇ ಕೊಡ್ತೇನೆ ಸರ್ಟಿಫಿಕೇಟ್, ನೀನು ಕನ್ಸ್ಟ್ರಕ್ಷನ್ ವಾಪಸ್ ಶುರು ಮಾಡು ಅಂತೇಳಿ ಅವ್ರು ಜೋಕ್ ಹೇಳ್ತಾ ಸರ್ಟಿಫಿಕೇಟ್ ಕೊಟ್ಟರು. ಆದರೂ ಇಲ್ಲಿ ಮನೆಗೆ ಬಂದ ಮೇಲೆ ನಾನು ಮಾಡಬೇಕಾ ಬೇಡ ಕನ್ಸ್ಟ್ರಕ್ಷನ್ ಹೇಳಿ ಇದಿತ್ತು. ಆವಾಗ ನಮ್ಮ ಮಿನಿಸ್ಟರ್ಸ್ದ ಐಡಿಯಾ, ನೀ ಥಿಂಕಿಂಗು, ನೀ ಇಷ್ಟೆಲ್ಲ ಮಾಡಿದಿ, ನಿನ್ನ ಹೆಸರಲ್ಲಿ ಒಂದು ಬಿಲ್ಡಿಂಗ್, ಮಿನಿಮಮ್ ಒಂದು ಬಿಲ್ಡಿಂಗ್ ಆದ್ರೂ ಆಗಲೇಬೇಕು. ಅಂದ್ರೆ ಮುಂದೆ ನೀನು ಮಾಡ್ತೇ ಬಿಡ್ತೀಯ. ನೀನೇ ಕಟ್ಟಿದ ಅದಕ್ಕೆ ನಮ್ಗೆ ಅಗ್ದಿ ಹತ್ತನ ಮತ್ತೊಂದು ರಿಲೇಷನ್ ಇದ್ರು. ಅವ್ರು ನಿಮ್ಮ ಮನೆಯವ್ರ ಆಸೆ ಅಂತ, ನಾನು ನಿಮ್ಗೆ ಈ ಬಿಲ್ಡಿಂಗ್ ಕೊಡ್ತೇನೆ, ಈ ಬಿಲ್ಡಿಂಗ್ ನೀವು ಮಾಡೋದೇ ಅಂತೇಳಿ. ಈಗ ಆಲ್ಮೋಸ್ಟ್ ಮುಗಿಯೋ ಸ್ಟೇಜಲ್ಲಿ ಉಂಟು, ಮುಗಿದು ಇನ್ನೊಂದು 2 ತಿಂಗಳು ಇನಾಗ್ರೇಷನ್ ಆಗ್ತದೆ. ಚಲೋ ಬಿಲ್ಡಿಂಗು ಚೆನ್ನಾಗಿ ಬಂದದೆ. ಇದು ನನ್ನ ಎಫರ್ಟ್ ಬಿಲ್ಡಿಂಗ್ ಆಗಿದೆ. ಇದಕ್ಕಿಂತ ನಾನು ಖುಷಿಯಲ್ಲಿ ಒಂದು ಮಾತು ಹೇಳ್ಬೇಕಂದ್ರೆ ಇದು ನಾನಾಗಿ ಎಲ್ಲ ಸಹಪಾಠಿಗಳಾಗಲ್ಲ, ಸಂಘದ ಸಹೋದ್ಯೋಗಿಗಳಿದ್ದವರು ನನ್ನ ಸ್ವಲ್ಪ ಆ ಕಿಲೋಮೀಟರ್ ನೋಡದೇ ಇದ್ರೆ ಒಂದು ಸಣ್ಣ ಅವಮಾನ, ನಿಮ್ಮ ಅವಮಾನ ಅವಮಾನ ಡೈರೆಕ್ಟ್ ಅವಮಾನ ಅಲ್ಲ, ಆದ್ರೆ ಇಂಡೈರೆಕ್ಟ್ ಪೂರ್ತಿ ನಂಗೆ ಗೊತ್ತಿರ್ತಿತ್ತು. ಯಾವ್ಯಾವ ರೀತಿಯಲ್ಲಿ ಅವಮಾನ ಮಾಡಿದ್ರೆ ಇಂಡೈರೆಕ್ಟ್ ನಂಗೆ ಗೊತ್ತಾಗ್ತಿತ್ತು. ಡೈರೆಕ್ಟ್ ಆಗಿ ಯಾರು ಹೇಳಿರಲಿಲ್ಲ. ಅದು ಆ ಅವಮಾನ ಆಗದೆ ಇದ್ರೆ ನಾನು ಇಲ್ಲಿ ಹೋಗ್ತೀನಿ ಇರ್ಲಿಲ್ಲ, ಇದು ಆಗ್ತಿರ್ಲಿಲ್ಲ ಸಾಧನೆ. ಅದಕ್ಕೆ ಈಗ ಅವರಿಗೂ ನಾನು ಧನ್ಯವಾದ ಹೇಳಬೇಕಾಯ್ತು. ಇದು ಅವರೇ ಪಾರ್ಟಿ, ಅವರು ಇದರಿಂದಲೇ ನನಗೆ ಆಗಿದ್ದು ಅಂತ ಅವರಿಗೂ ನಮಸ್ಕಾರ ಧನ್ಯವಾದ ಹೇಳ್ತೇನೆ ಅವರಿಗೆ. ನಂತರ ಯಾರೋ ಒಂದು ಹೇಳಿದ ಮಾತುಂಟು, ಏನು ಅಂದರೆ, ಯಾರು ಒಳ್ಳೆ ಮನುಷ್ಯ ಆಗಬೇಕು, ಒಳ್ಳೆ ಯೋಗ್ಯ ವ್ಯಕ್ತಿ ಆಗಬೇಕು ಅಂದರೆ ಅವ್ನು ಸದ್ಗುಣದಲ್ಲಿರಬೇಕು, ಆ ಸಹಪಾಠಿ ಸದ್ಗುಣಿರ್ಬೇಕು, ಎಲ್ಲ ಒಳ್ಳೆ ಜನರ ಹತ್ರ ಬೆರಿಬೇಕು, ಒಳ್ಳೆ ಕೆಲಸ ಮಾಡಬೇಕು. ಅದೇ ಯಾರು ಸಾಧನೆ ಮಾಡಬೇಕು ಅಂದರೆ ಅವನಿಗೆ ಎದೆಗೆ ತಾಗುವಂಥ ಅವಮಾನ ಆಗಬೇಕು. ಅದ್ರ ಮಾತ್ರ ಅವ್ನು ಮಾಡ್ತಾ ಅಂತ ನನಗೆ ಹಾಗೆ ಆಗಿತ್ತು. ಅದ್ರ ಸಲುವಾಗಿ ನಾನು ಓದಿದ್ದು ಪ್ರತಿಯೊಂದು ದಿವಸನೂ ನನಗೆ ಆ ಸನ್ನಿವೇಶ ನೆನಪಿಗೆ ಬರ್ತಿದ್ದು. ನನಗೆ ಅವಮಾನ ಆಗಿದೆ ಅಂದರೆ ಅವಮಾನ ನಾನು ಅದನ್ನ ಸಾಧಿಸಬೇಕು, ಸರ್ಟಿಫಿಕೇಟ್ ಮಾಡಬೇಕು. ಅದರಿಂದ ನನಗೆ ಆಯ್ತು, ಖರೆ ಆಗಿದ್ದೆ ಅದಕ್ಕೆ. ಇಲ್ಲ ನಾನು ಯಾವ ಲೆಕ್ಕದಲ್ಲೂ 67 ವರ್ಷ ಯಾರಿಗೆ ಕಾಲೇಜಿಗೆ ಹೋಗ್ಬೇಕು ಅಂತ ಇರ್ತದೆ. ಅದನ್ನು ನೀವು ಚಾಲೆಂಜ್ ಆಗಿ ತಗೊಂಡ್ರಿ. ಅದೇ ಚಾಲೆಂಜ್ ತಗೊಂಡು ಆ ಅವಮಾನ ಓವರ್ಕಮ್ ಮಾಡಬೇಕು ಅಂತ ಹೇಳೋದೇ ಇತ್ತು. ನೀವು ಈಗ ಎಟ್ ಪ್ರೆಸೆಂಟ್ ನೀವು ಈ ಸಾಧಿಸುವಂತಹ ಮನೋಭಾವ ಇರುವವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದು ಓದಿನಲ್ಲಿರ್ಬೋದು, ವ್ಯವಹಾರದಲ್ಲಿರ್ಬೋದು, ಯಾವುದೇ ಇರ್ಬೋದು. ಕೆಲವರು ಇದೆ ಹೀಗೆ ಅಂದ್ಕೊಳ್ಳೋದು, ನಮಗಿನ್ನೆಲ್ಲ ಆಯ್ತು, ಇನ್ನೇನು ನಮ್ದು ಅನ್ನುವಂಥವ್ರು ಇರ್ತಾರೆ. ಎಷ್ಟೋ ಜನ ಒಂದು 40-50 ವಯಸ್ಸಿಗೂ ಹಂಗೆ ಅನ್ಕೊಳ್ತಾರೆ. ಅವರಿಗೆ ನೀವು ಹೇಳಲಿಕ್ಕೆ ಇಚ್ಛೆ ಪಡುವ ಮಾತೆ, ನೀವು 67ನೇ ವಯಸ್ಸಿಗೆ ಕಾಲೇಜಿಗೆ ಹೋಗಿ ಸ್ಟೇಟಿಗೆ ರ್ಯಾಂಕ್ ಪಡೆದ್ರಿ. ಎಲ್ಲರೂ ಅಷ್ಟು ದೊಡ್ಡನೇ ಎಫರ್ಟನ್ನೇ ಹಾಕಬೇಕು ಅಂತ ಹೇಳಲ್ಲ, ಅವ್ರ ಲೆವೆಲಲ್ಲಿ ಒಂದು ಎಫರ್ಟ್ ಹಾಕಿದ್ರು ಸಾಧನೆ ಮಾಡ್ಬೋದು. ಅವರಿಗೆ ತಾವು ಹೇಳುವ ಮಾತೇನು? ಅಲ್ಲ, ಮನಸ್ಸಿನಲ್ಲಿ ತಾನು ಇದನ್ನ ಸಾಧನೆ ಮಾಡಬೇಕು ಇಟ್ಟುಕೊಂಡು ಒಳ್ಳೆ ಶ್ರದ್ಧೆಯಿಂದ ಒಳ್ಳೆ ಕೆಲಸದಿಂದ ತಾನು ಸರಿಯಾಗಿ ಮನಸ್ಸು ಕೊಟ್ಟು ಕೆಲಸ ಮಾಡಿದರೆ ಸಕ್ಸಸ್ ಸಿಗ್ತದೆ 100ಕ್ಕೆ 100. ಅದು ಅದಕ್ಕೆ ಯಾರೂ ಎಫರ್ಟ್ ಹಾಕ್ಬೋದು. ಏಜ್ ಎಲ್ಲ ತೊಂದರೆನೇ ಬರೋದಿಲ್ಲ. ಆದರೆ ಹೆಲ್ತ್ ಬೇಕೇ ಬೇಕು, ಹೆಲ್ತ್ ಆರೋಗ್ಯ ಬೇಕು. ದಿವಸ ಅವ್ರ ಆರೋಗ್ಯದ ಬಗ್ಗೆ ಮಾರ್ನಿಂಗ್ ವಾಕ್ ಅದೆಲ್ಲ ಬಾಕಿ ಎಲ್ಲ ಒಳ್ಳೆ ಫುಡ್ ಅದು ಮಾಡಬೇಕು. ಹೆಲ್ತ್ ಮೇಂಟೈನ್ ಮಾಡಿಕೊಂಡ್ರೆ ಏಜ್ ಎಲ್ಲೂ ಲೆಕ್ಕಕ್ಕೆ ಬರೋದೇ ಇಲ್ಲ. ಎಲ್ಲ ಯಾರಿಗೂ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಆಗ್ತದೆ. ಸರಿ, ಅದ್ರ ಬಗ್ಗೆನೂ 1-2 ಹೇಳ್ಬಿಡಿ. ನೀವು ಹೆಲ್ತ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಏನೇನು ಪ್ರಾಕ್ಟೀಸ್ ಮಾಡ್ಬಿಡ್ತೀರಿ ಕೊನೆಯದಾಗ? ಅದನ್ನೊಂದು ಹೇಳ್ಬಿಡಿ. ಬೆಳಿಗ್ಗೆ ವಾಕ್, ನಿಮ್ಮ ಆಹಾರ ವಿಧಾನವೋ ಏನೇನು ಅಂತ? ಆಹಾರ ವಿಧಾನ ನಾವು ಹೇಳ್ಬೇಕು. ನಮ್ಮ ಆಹಾರ ವಿಧಾನ ಸಿಂಪಲ್ ಆಗಿ ನಾರ್ಮಲ್ ಆಗಿ ಸ್ಪೆಷಲ್ ಏನೋ ಆಹಾರ ಇರುವುದಿಲ್ಲ. ನಂತರ ಮಾರ್ನಿಂಗ್ ವಾಕ್ ಮಾತ್ರ ನಾನು ಲಾಸ್ಟ್ 40 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ, ಈಗಲೂ ಮಾಡ್ತೇನೆ. ಕಳೆದ 40 ವರ್ಷದಿಂದ ಮಾರ್ನಿಂಗ್ ವಾಕ್ ಇದ್ದೇ ಇತ್ತು. ಎಷ್ಟು ಕಿಲೋಮೀಟರ್? ಸಾಮಾನ್ಯ ಮಾರ್ನಿಂಗ್ ವಾಕ್ 7ರಿಂದ 8 ಕಿಲೋಮೀಟರ್ ಮಾರ್ನಿಂಗ್ ಇದ್ದೇ ಇರ್ತಿತ್ತು. ಕಾಲೇಜಿಗೆ ಹೋಗ್ಬೇಕಾದ್ರೂ ಯಾವಾದ್ರೂ ಮಾರ್ನಿಂಗ್ ವಾಕ್ ಪಕ್ಕಾನೆ, ಬೆಳಿಗ್ಗೆ 5 ಗಂಟೆ ಏಳೋದು, ಮಾರ್ನಿಂಗ್ ವಾಕ್ ಮಾಡೋದೇ ಇತ್ತು ನನಗೆ. ನಂತರ ಮತ್ತೊಂದು ಇಷ್ಟು ಕೇಳಿದ್ದಕ್ಕೆ ಮತ್ತೊಂದು ವಿಷಯ ಅಂದರೆ, ಅದು ನಮ್ಮ ದಿನೇಶ್ ಡಾಕ್ಟರ್ ಸ್ಕೀಮ್ ಸಂಗಡ 2023ದಲ್ಲಿ ಹಿಮಾಲಯ ರೂಪ್ಕುಂಡ್ ಟ್ರ್ಯಾಕಿಂಗ್ ಇತ್ತು. ಅರೌಂಡ್
15,700 ಫೀಟ್ ಹೈಟಿಗೆ. ಎಸ್ ನಂತರ ನಂದು ಇದೆಲ್ಲ ನೋಡ್ಕೊಂಡು ಅವ್ರು ಕೇಳಿದ್ರು ಹತ್ರ ನೀ ಬರ್ತೀನಪ್ಪ ಅಂತ ಹೇಳಿ. ಹ್ಮ್. ಅವ್ರ ಸಂಗಡನೂ ವಾಕಿಂಗ್ ಮಾಡ್ತಿದ್ದೆ Yes. ಲೋಕಲಿ. ನೀವು ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ನಿಮ್ಮ ಹತ್ರ ಅಂದರೆ ನಾನು ನಂತರ ಹೋಗಿ ಸಕ್ಸಸ್ಫುಲಿ ಆ ಟ್ರ್ಯಾಕಿಂಗ್ ಮುಗಿಸಿ ಬಂತೇವೆ ಕಂಪ್ಲೀಟ್. 50,700 ಫೀಟ್ ಅಷ್ಟು ಹೈಟು ಮತ್ತೆ ಅಂತಹ ಆಮ್ಲಜನಕ ಕಡಿಮೆ ಇರುವಂತ ಲಾಸ್ಟ್ ಪಾಯಿಂಟ್ ಹೋದಾಗ ಆಮ್ಲಜನಕ ಕಡಿಮೆ ಇತ್ತು. ಎಸ್ ನಂತರ ಅದು ಸಕ್ಸಸ್ಫುಲಿ ಕಂಪ್ಲೀಟ್ ಖುಷಿ ಯಾವುದೂ ಪ್ರಾಬ್ಲಮ್ ಇಲ್ಲದೆ ಸಕ್ಸಸ್ಫುಲಿ ಮಾಡ್ಕೊಂಡು ಬಂದೇನೆ. ಅದಕ್ಕೆ ದಿನೇಶ್ ಡಾಕ್ಟ್ರಿಗೂ ಥ್ಯಾಂಕ್ಸ್ ಹೇಳೋದು ಅವ್ರು ಕರ್ಕೊಂಡು ಹೋಗಿದ್ದಕ್ಕೆ. ನೀವು ಈ ಸಂದರ್ಭದಲ್ಲಿ ಮತ್ತೆ ಯಾರಿಗಾದ್ರು ನಿಮ್ಮ ಸಾಧನೆಗೆ ಪೂರಕವಾಗಿ ಹೆಲ್ಪ್ ಮಾಡಿದವರಿಗೆ ಧನ್ಯವಾದ ಹೇಳುದಿದ್ರೆ ಹೇಳ್ಬೋದು. ಎಲ್ಲ ಮನೆಯವರಿಗೆ ಅಷ್ಟ್ರಿಗೂ ಧನ್ಯವಾದ, ಮಕ್ಕಳವರಿಗೆ. Yes. ನಂತರ ಕೆರೆಮನೆ ಶೇಷಗಿರಿ ಹೆಗ್ಡರ್ ಇದ್ದಾರೆ, Yes. ನಮ್ಮ ತಾಯಿ ಚಿಕ್ಕಪ್ಪ ರಘುಪತಿ ಭಟ್ರು, ತಮ್ಮ ತಮ್ಮ ಹೆಂಡತಿ ಮತ್ತೆ ಎಲ್ಲ ಕಂಪ್ಲೀಟ್ ಎಲ್ಲರೂ ಫ್ಯಾಮಿಲಿನೇ ನಿಮ್ಗೆ ಮಾಡಿದ್ದಾರೆ. ಸಪೋರ್ಟ್ ಕಂಪ್ಲೀಟ್ ಮಾಡಿ ನಂತರ ಎಲ್ಲಕ್ಕಿಂತ ಹೇಳೋದು ಕುರ್ಸಮ್ಮ ಅದು ಅದನ್ನ ಹೇಳಿ ಅದು ಮನೆಯವ್ರಿಗೆ ಮತ್ತೆ ನೆನಪು ಕೊಟ್ಟರು. ಅದು ಲಾಸ್ಟ್ ನಾನು ಥಿಂಕೇ ಮಾಡಿದ್ದೆ ಆ ವರ್ಡ್ ಹೇಳಬೇಕು ಅಂತೇಳಿ. ಕಾಲೇಜ್ ಸ್ಟಾಫಲ್ಲೆಲ್ಲ ಮಾಡಿದ್ದಾರೆ. ಅದೆಲ್ಲ ಒಂದು ಸಂಜಯ್ ಕುರ್ಸೆ ಸೆಲ್ಯೂಟ್ ಕೊಡ್ಬೇಕು ಅವ್ರಿಗೆ. ಅವ್ರು ನಾನು ಅವರು ಕಾಲೇಜಲ್ಲಿದ್ದ ಲೆಕ್ಚರ್ಸು ಹೊರಗೆ ಬಿದ್ದು ಕೂಡ ಫ್ರೆಂಡ್ಸ್ ಹಾಕ್ಕೊಂಡಿದ್ವಿ. ಎಲ್ಲ ಸ್ಟಾಫು ಚೆನ್ನಾಗಿ ಕೊಟ್ಟಿದ್ದಾರೆ. ಟಾಪ್ ಮೋಸ್ಟ್ ಸಂಜಯ್ ಕುರ್ಸೆ ಅವರು. ಅವರಿಗೂ ಅವ್ರಿಗೆ ನಮಸ್ಕಾರನೇ ಮಾಡ್ತಾರೆ, ಧನ್ಯವಾದ ಒಂದೇ ಅಲ್ಲ ಕಂಪ್ಲೀಟ್. ನಂತರ ನನ್ನ ಈ ಎಜುಕೇಷನಿಗೆ ನಂತರ ನಾನು ಮೆಕ್ಯಾನಿಕಲ್ ಡಿಪ್ಲೊಮಾಕ್ಕೆ ಹೋಗಬೇಕಾದ್ರು ನಂದು ಬೇಸಿಕಲಿ ಹೇಳಬೇಕಂದ್ರೆ ಇದೊಂದು ಸ್ಯಾಡ್ ನ್ಯೂಸ್ ಇತ್ತು. ನಾನು SLC ಆದಮೇಲೆ ನಾನು ಸಿರ್ಸಿಗೆ ಬಂದೆ, ಹಳ್ಳಿಲೇ ಮಾಡಿದ್ದು. ನನಗೇನು ಗೊತ್ತಿರಲಿಲ್ಲ. ಟೌನಿಗೆ ಬಂದ ಕೂಡ ಒಂದು ಕ್ಲಾಸ್ 200-300 ಜನ ಇದ್ದಾಗ ಎಂತ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಂತರ PUC ನಂತರ ಫಸ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಆವಾಗ ಏನು ಮಾಡಬೇಕು ಅಂತ ಹೇಳಿದಾಗ ನಮಗೆ ಪುಟ್ಟಮನೆ ಸುಬ್ರಾಯ ಭಟ್ ಅಂತ ಎಡ್ಯುಕೇಟ್, ಅವ್ರು ನನಗೆ ಸಪೋರ್ಟ್ ಕೊಟ್ಟರು. ಅವರೇ ನನಗೆ ಮುಂದೆ ಹಿಂಗೆ ಓದು ಅಂತೇಳಿ ಸಪೋರ್ಟ್ ಕೊಟ್ಟರು. ಅದು ನನ್ನ ಎಜುಕೇಷನ್ ಸಲುವಾಗಿ ನಾನು ಮುಂದುವರಲಿಕ್ಕೆ ಅವರು ಮುಖ್ಯ ಕಾರಣ. ಪುಟ್ಟಮನೆ ಸುಬ್ರಾಯ ಭಟ್. ಬಟ್ ಎಲ್ಲರಿಗೂ ಈ ನಿಮಗೂ ಧನ್ಯವಾದ ಇದು ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಅದಕ್ಕಾಗಿ ನಮಸ್ಕಾರ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಒಂದು ಗಟ್ಟಿ ಮನಸ್ಸು ಮಾಡಿ ಅದರ ಹಿನ್ನೆಲೆಯಲ್ಲಿ ಸರಿಯಾದ ಪ್ರಯತ್ನವನ್ನು ಮಾಡಿದ್ದೇ ಹೌದಾದಲ್ಲಿ ಯಶಸ್ಸು ಖಂಡಿತ ಸಾಧ್ಯ ಅನ್ನೋದಕ್ಕೆ ಶ್ರೀಯುತ ನಾರಾಯಣ್ ಭಟ್ ಅವರೇ ಜ್ವಲಂತ ಸಾಕ್ಷಿ. ಅವರ ಒಂದು ಪ್ರಯತ್ನ ಎಲ್ಲರಿಗೂ ಒಂದು ಸ್ಫೂರ್ತಿ ನೀಡುವಂಥ ವಿಷಯ. ನಮ್ಮೊಂದಿಗೆ ನೀವು ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ, ಧನ್ಯವಾದ.